everyone stand up. Take your Bibles to Psalms 50. 50ನೇ ಕೀರ್ತನೆ 1ರಿಂದ 15ನೇ ವಚನದವರೆಗೂ ನಾವು ಓದುವುದಾಗಿದ್ದೇವೆ. 15ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. 1ನೇ ವಚನದಿಂದ 14ನೇ ವಚನದವರೆಗೂ ನಾವು ಉತ್ತರ ಓದಿಕೊಳ್ಳುವರಾಗಿದ್ದೇವೆ. ಕೀರ್ತನೆಗಳು 50. 1ನೇ ವಚನ ನನ್ನ ಬಲಗಡೆಯಲ್ಲಿ ಓದಬೇಕಾದ್ರೆ 2ನೇ ವಚನ ಎಡಗಡೆಯಲ್ಲಿ ಓದಬೇಕು. ಅದೇ ತರ ಒಟ್ಟಾಗಿ 15ನೇ ವಚನ ಓದಿಕೊಳ್ಳುವರಾಗಿದ್ದೇವೆ. We are going to read responsibly Psalms 50. 1ನೇ ವಚನ. ಅತ್ಯಂತ ರಮಣೀಯವಾದ ಜೀವನದಲ್ಲಿರುವ ದೇವರು ಪ್ರಕಾಶಿಸುತ್ತಾನೆ. ನಮ್ಮ ದೇವರು ಪ್ರತ್ಯಕ್ಷನಾಗುವಾಗ ಎಷ್ಟು ಮಾತ್ರವೂ ಸುಮ್ಮನಿರುವುದಿಲ್ಲ. ಆತನ ಮುಂಭಾಗದಲ್ಲಿ ಬೆಂಕಿ ಪ್ರಜ್ವಲಿಸುತ್ತದೆ, ಆತನ ಸುತ್ತಲೂ ಬಿರುಗಾಳಿ ಬೀಸುತ್ತದೆ. ಆತನು ತನ್ನ ಭಕ್ತರ ರಕ್ಷಣೆಯಲ್ಲಿ ಪೂರ್ಣಾಕಾಶಗಳು ಸಾಕ್ಷಿಗಳಾಗಿ ನಿಲ್ಲಿಸುತ್ತಾನೆ. ನನ್ನ ದೇವರು ತಾನೇ ನ್ಯಾಯಾಧಿಪತಿ. ಆತನು ನೀತಿ ಸ್ವರೂಪನೆಂದು ಆಕಾಶ ಮಂಡಲವು ಘೋಷಿಸುತ್ತದೆ. ಆತನು ಆಜ್ಞಾಪಿಸುವುದೇನೆಂದರೆ, ಪ್ರಜೆಗಳಿರ ಇಸ್ರಾಯೇಲರೇ, ದೇವರಾದ ನಾನೇ ನಿಮ್ಮ ದೇವರು, ನಿಮಗೆ ಖಂಡಿತವಾಗಿ ಹೇಳುತ್ತೇನೆ, ಕೇಳಿರಿ. ನಾನು ನಿಮ್ಮ ಯಜ್ಞಗಳ ವಿಷಯದಲ್ಲಿ ತಪ್ಪಿಸುವುದಿಲ್ಲ. ಸರ್ವಾಂಗಹೋಮಗಳಲ್ಲಿ ನೀವು ನಿತ್ಯವೂ ನನಗೆ ಸಮರ್ಪಿಸುತ್ತೀರಲ್ಲ. ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋಗಬೇಕಾಗಿಲ್ಲ, ನಿಮ್ಮ ಮನೆಗಳಿಂದ ಹೋಗಬೇಕಾಗಿಲ್ಲ. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವಜಂತುಗಳನ್ನೆಲ್ಲ ನನಗೆ ಗೊತ್ತುಂಟು. ನನಗೆ ಅಷ್ಟೇ ನನಗೆ ತಿಳಿಸುವುದಿಲ್ಲ. ಲೋಕವು ಅದರೆಲ್ಲವೂ ನನ್ನದಲ್ಲವೇ. ನಾನು ಗೋಡೆಗಳ ಮಾಂಸವನ್ನು ತಿನ್ನುವುದು, ಗೋಡೆಗಳ ರಕ್ತವನ್ನು ಕುಡಿಯುವುದು ಉಂಟೆ. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಲಿ, ಮಾಡಿದ ವಾಕ್ಯಗಳನ್ನು ತಮಗೆ ಸಲ್ಲಿಸಲಿ. 15ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಕಷ್ಟವಾದ ದಿನದಲ್ಲಿ ಆಗ ನನ್ನನ್ನು ಕೊಂಡಾಡುವಿರಿ. ದೇವರು ಎಷ್ಟು ಚೆನ್ನಾಗಿ ಹೇಳ್ತಾನೆ ಪ್ರಿಯರು. ದೇವರಿಗೆ ಬೇಕಾಗಿರುವಂತದ್ದು ಓಟ, ಹೋರಿ, ರಕ್ತವಲ್ಲ ಪ್ರಿಯರು. ಲೋಕದಲ್ಲಿ ಎಲ್ಲವೂ ಆತನವೇ ಆಗಿದೆ. ಆದ್ರೆ ಆತನಿಗೆ ಬೇಕಾಗಿರುವಂತದ್ದು ಸ್ತುತಿ ಯಜ್ಞಗಳನ್ನ ನಾವು ಅರ್ಪಿಸಬೇಕೆಂದು ಆತನ ಆಸೆ ಪಡುತ್ತಾನೆ. ನಾವು ಆತನಿಗೆ ನಮ್ಮ ಹೃದಯ ಪೂರ್ವಕವಾಗಿ ಸ್ತೋತ್ರ ಮಾಡೋಣ ಪ್ರಿಯರು. ದೇವರ ಸನ್ನಿಧಾನದಲ್ಲಿ ಬಂದಿದ್ದೇವೆ. ಎಲ್ಲಾ ಚಿಂತೆಯನ್ನು ತೆಗೆದುಹಾಕಿ, ಆಲೋಚನೆ ತೆಗೆದುಹಾಕಿ, ಯೋಚನೆಯನ್ನು ತೆಗೆದುಹಾಕಿ, ಈಗ ನಾವು ನಿಂತಿರುವಂತಹ ಒಂದು ಸ್ಥಳ ಅದು ಭಯಂಕರವಾದ ಸ್ಥಳವಾಗಿದೆ. ನಾವು ನೋಡುತ್ತೇವೆ ದೇವರ ಪ್ರಸನ್ನತೆ ಇರುವುದರಲ್ಲಿ ಹಳೆಯ ಒಡಂಬಡಿಕೆ ಇಸ್ರಾಯೇಲ್ ಜನ ಭಯ ಪಡ್ತಾ ಇದ್ರು. ಅದು ನಮ್ಮನ್ನಾದರೂ ದೇವರ ಅದರ ಪ್ರಸನ್ನತೆ ನಿಂತುಕೊಳ್ಳುವಂತ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ನಾವು ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಆರಾಧನೆಯ ಪ್ರಾರಂಭ ಮಾಡಿಕೊಳ್ಳೋಣ. ಸೈನ್ಯಗಳ ಕರ್ತನಾದ ಪರಲೋಕ ತಂದೆ, ಅಪ್ಪ ನಿನಗೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ ರಾಜ. ಸನ್ನಿಧಾನದಲ್ಲಿ ನಾವು ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ಅಪ್ಪ, ಹೌದು ರಾಜ, ನಿನ್ನ ಒಂದು ಕರ್ತನೆ ಪ್ರಸನ್ನತೆಯನ್ನು ಬಯಸುವಂತ ಮಕ್ಕಳಾಗಿ ಬಂದಿದ್ದೇವೆ ರಾಜ. ನೀವು ನಿನ್ನ ಮಕ್ಕಳನ್ನ ತುಂಬಿಸಬೇಕೆ ನಾವು ಬೇಡುತ್ತೇವೆ. ನಿನ್ನ ಆಶೀರ್ವಾದ ತುಂಬಿಸು ರಾಜ, ನಿನ್ನ ಪ್ರಸನ್ನತೆಯನ್ನು ತುಂಬಿಸು ಕರ್ತ. ನಿನ್ನ ಮಹಿಮೆಗಾಗಿ ನಮ್ಮನ್ನು ನಡೆಸಿಕೊಡಬೇಕೆ ನಾವು ಅರ್ಪಿಸಿಕೊಳ್ಳುತ್ತೇನೆ. ಆರಾಧನೆ ಒಂದೊಂದು ಭಾಗದಲ್ಲಿಯೂ ರಾಜ ನೀನು ಇದ್ದು ಕರ್ತನೆ ನಿನ್ನ ಮಹಿಮೆಯನ್ನು ತುಂಬಿಸಿ ಕರ್ತ. ಏಸಪ್ಪ, ನೀನು ಕರ್ತನೆ ಮಹಿಮೆ ಹೊಂದಿಕೊಳ್ಳಬೇಕೆ ನಾನು ಬೇಡುತ್ತೇನೆ. ಆರಾಧನೆ ಪ್ರತಿಯೊಂದು ಭಾಗವು ನಿನಗೆ ಮೆಚ್ಚಿಗಾಗಿ ನಡೆಯುವಂತೆ ಕಾರ್ಯ ಮಾಡು. ಈ ಆರಾಧನೆಗೆ ಬರಬೇಕಾದ ಮಕ್ಕಳ ಕರ್ತನೆ ನೀನೇ ರಾಜ. ಅಪ್ಪ, ಅವ್ರಿಗೆ ಸ್ವಲ್ಪ ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕೆ ನಾನು ಬೇಡುತ್ತೇನೆ. ಮತ್ತೊಂದು ಆವರ್ತಿ ರಾಜ ನಮ್ಮೆಲ್ಲರಲ್ಲಿ ಒಪ್ಪಿಸಿಕೊಳ್ಳುತ್ತಾ ನೀನೇ ನಮ್ಮ ಮಧ್ಯದಲ್ಲಿ ಕರ್ತನೆ ಸಿಂಹಾಸನಾಗಿದ್ದು ನಮ್ಮ ನಡೆಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯುತ್ತೇನೆ. ಆಮೆನ್.
ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ದೇವರು ತಾನೇ ನ್ಯಾಯಾಧಿಪತಿಯಾಗಿ ಈ ಕಾರ್ಯಗಳನ್ನು ಮಾಡುತ್ತಿದ್ದಾನೆ ಪ್ರಿಯ. ಅದರಿಂದಲೇ ಪೇತ್ರನೇ ಹೇಳುತ್ತಾನೆ, ನೀವು ಆದುಕೊಂಡಂತ ಜನಾಂಗ ಎಂಬುದಾಗಿ, ಪ್ರತ್ಯೇಕಿಸಲ್ಪಟ್ಟಂತ ಜನಾಂಗ ಎಂಬುದಾಗಿ, ಯಾಚಕರನ್ನಾಗಿಯೂ ರಾಜವಂಶಸ್ಥರನ್ನಾಗಿಯೂ ದೇವರು ತಾನೇ ಆದಿಯಿಂದಲೇ ನಿಮ್ಮನ್ನು ಗುರುತಿಸಿ ಆತನು ಆರಿಸಿಕೊಂಡು ಆತನ ಸಮ್ಮುಖದಲ್ಲಿ ಆತನಿಗಾಗಿ ಪ್ರತಿಷ್ಠಿಸಲ್ಪಡುವುದಕ್ಕಾಗಿ ಕರೆದಂತ ದೇವಾದಿ ದೇವನ ಮುಂಭಾಗದಲ್ಲಿ ನಾವು ನಿಂತಿದ್ದಾಗ ಪ್ರಿಯ, ಆತನ ಸಮ್ಮುಖದಲ್ಲಿ ನಾವು ನಿಂತಿದ್ದಾಗ, ಆತನ ಸಾನ್ನಿಧಾನದಲ್ಲಿ ನಿಂತಿದ್ದಾಗ ನಮ್ಮ ಹೃದಯಗಳು ಕಳವಳಗೊಳ್ಳದಿರಲಿ. ಆತನನ್ನೇ ದೃಷ್ಟಿಸಿರಿ. ಆತನು ಮಹಿಮೆಯ ಕರ್ತನಾಗಿದ್ದಾನೆ, ಮಹತ್ವಗಳನ್ನು ಮಾಡುವ ದೇವನಾಗಿದ್ದಾನೆ. ಈ ಮುಂಜಾನೆ ವೇಳೆ ನಮ್ಮ ಮಧ್ಯದಲ್ಲಿ ಆತನು ಪ್ರಸನ್ನನಾಗಿದ್ದಾನೆ. ಕಾರಣ ಆತನೇ ಹೇಳಿದ್ದಾನೆ, ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ. ವಾಗ್ದಾನಗಳನ್ನು ಮಾಡಿದ ದೇವರು ಮರೆತು ಹೋಗುವವನಲ್ಲ, ಆತನು ನಂಬಿಗಸ್ತನೇ ಆಗಿದ್ದಾನೆ. ಈ ಮುಂಜಾನೆ ವೇಳೆ ನಾವು ಆರಾಧನೆ ಮಾಡುವಂತೆ ಎಲ್ಲರೂ ಕೂತುಕೊಂಡವರಾಗಿ, ನನ್ನ ಯೇಸು ವಲ್ಲಭ, ಆತನೇ ನನ್ನ ರಕ್ಷಕನು,
ಕಾದು ನಡೆಸುವ ಆತನ ಗೀತದೊಂದಿಗೆ ನಾವು ಆತನನ್ನು ಮಹಿಮೆ ಪಡಿಸೋಣ. ಹೌದು ಪ್ರಿಯರೇ, ನಮ್ಮ ಬಾಯಲ್ಲಿ ಹೊಸ ಹಾಡುಗಳಂದ್ರೆ ದೇವರ ಸ್ತೋತ್ರ ಯಾವಾಗಲೂ ಮಾಡುವಂತ ಪರಿಶುದ್ಧಾತ್ಮನನ್ನು ದೇವರು ನಮ್ಮಲ್ಲಿ ಕಳಿಸಿಕೊಟ್ಟಿದ್ದಾರೆ. ಆತನಿಂದಲೇ ನಾವು ಪ್ರತಿನಿತ್ಯವೂ ಸಹ ಆತನನ್ನು ಸ್ತುತಿಸುವವರಾಗಿದ್ದಾರೆ. ಪ್ರತಿ ಗಳಿಗೆಯಲ್ಲಿಯೂ ಸಹ ಆತನನ್ನು ಸ್ತುತಿಸುವವರಾಗಿದ್ದಾರೆ. 1 ಸಮುವೇಲ 7ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಒಂದು ಕಲ್ಲನ್ನು ನೆಲೆಸಿರಿ, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದ್ದಾನೆ ಎಂದು ಹೇಳಿ ಅದಕ್ಕೆ ಎಬಿನೇಜರನೆಂದು ಹೆಸರಿಟ್ಟನು. ಸಮುವೇಲನು ಹೇಳಿದ ಮಾತು ಸತ್ಯವೇ ಪ್ರಿಯ. ಈ ದಿನವೂ ಸಹ ನಮ್ಮ ಮಧ್ಯದಲ್ಲಿ ಆ ಕಲ್ಲು ಈಗಲೂ ಸಹ ನಮ್ಮ ಮಧ್ಯದಲ್ಲಿಯೇ ನಿರಂತರವಾಗಿದೆ.
ಯೇಸು ಕ್ರಿಸ್ತನೇ ನಮಗೆ ಆ ಕಲ್ಲಾಗಿ ಈ ಮುಂಜಾನೆ ವೇಳೆ ನಮ್ಮ ಮಧ್ಯದಲ್ಲಿ ಇದ್ದ. ಎಲ್ಲ ಸಮಯದಲ್ಲಿ ನಮಗೆ ಸಹಾಯ ಮಾಡುವಂತ ಎಬಿನೇಸರನ್ನಾಗಿ ನಮ್ಮೊಂದಿಗೆ ಜೀವಿಸುತ್ತಾ ಇದ್ದಾನೆ. ಇಂತಹ ದಿನಗಳನ್ನು ಕಾಣಬೇಕೆಂಬುದಾಗಿ ಅನೇಕ ಜನರು ಆಶಿಸಿದರೂ ಸಹ ಇದೋ ಹೊಸ ಒಡಂಬಡಿಕೆಯಲ್ಲಿರುವ ನಮಗಾದರೂ ದೇವರು ಅದನ್ನು ಪ್ರಾಪ್ತವಾಗಿ ಕೊಟ್ಟಿದ್ದಾನೆ. ನಾವು ಜೀವಿಸುವಂತಹ ಈ ದಿನಗಳು ಪರಿಶುದ್ಧಾತ್ಮನೊಂದಿಗೆ ಅಭಿಷೇಕಿಸಲ್ಪಟ್ಟಂತಹ ದಿನಗಳಾಗಿದೆ. ಪರಿಶುದ್ಧಾತ್ಮನೊಂದಿಗೆ ಸಂಬಂಧ ಬೆಳೆಸುವಂತ ದಿನಗಳಾಗಿದೆ. ಪರಿಶುದ್ಧಾತ್ಮನ ತಾನೇ ನಮ್ಮ ಹೃದಯಗಳಲ್ಲಿ ಬಂದು ವಾಸ ಮಾಡುವಂತಹ ದಿನಗಳಾಗಿದೆ. ಅದರಿಂದಲೇ ನಮ್ಮ ಬಾಯಿಗಳು ಯಾವಾಗಲೂ ಸುಮ್ಮನೆ ಇರಲೇಬಾರದು. ದೇವರ ಸ್ತುತಿ ಮಾಡುತ್ತಲೇ ಇರಬೇಕು. ದೇವರ ಸ್ತುತಿ ನಾವು ಎಷ್ಟು ಮಾಡುತ್ತೇವೋ ಅಷ್ಟು ನಮಗೆ ದೇವರ ಬಲ ಬರುತ್ತದೆ. ಪರಿಶುದ್ಧಾತ್ಮನನ್ನು ನಾವು ಅನುಭವಿಸಬೇಕಾದರೆ ಸ್ತುತಿ ಪದಗಳಿಂದ ದೇವರನ್ನು ನಾವು ಕೊಂಡಾಡಬೇಕಾಗಿದೆ. ನಾವು ದೇವರನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸುವೆ, ಇನ್ನೂ ಹೆಚ್ಚಾಗಿ ಆರಾಧಿಸುವೆ, ಇನ್ನು ದಾಹದಿಂದ ಎಂಬುದಾಗಿ ದೇವರನ್ನು ಪೂರ್ಣ ಮನಸ್ಸಿನಿಂದ ಸ್ತುತಿಸೋಣ.
ಪರಲೋಕದಲ್ಲಿ ಆತನ ನಾಮವನ್ನು ಘನಪಡಿಸುತ್ತಾ ಇದ್ದಾನೆ. ಆತನು ಆದುಕೊಂಡಂತ ನಾವುಗಳು ಸಹ ಆತನನ್ನು ಗಣಪಡಿಸಬೇಕಾಗಿದೆ. ಪ್ರಕಟಣೆ ಗ್ರಂಥದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ಎಂಬುದು. ನಾವು ಸಹ ನನ್ನ ದೇವರನ್ನು ಕೊಂಡಾಡುವಾಗ ದುಃಖದಿಂದ, ವ್ಯಸನದಿಂದ, ಕಳವಳ ಪಟ್ಟವರಾಗಿ ದೇವರನ್ನು ಸ್ತುತಿಸಬಾರದು ಪ್ರಿಯರೇ. ನಾವು ಆತನನ್ನು ಸ್ತುತಿಸುವಾಗ ಸಂತೋಷದಿಂದ ಸ್ತುತಿಸಬೇಕು. ಕಾರಣ ಆತನೇ ಎಬಿನೇಜರನಾಗಿ ನಮ್ಮ ಮಧ್ಯದಲ್ಲಿ ನಮಗೆ ಸಹಾಯಕನಾಗಿ ಸದಾ ಕಾಲವು ಕುರಾನ್ ಹಿಡಿದುಕೊಂಡು ನಿಂತಿದ್ದಾನೆ. ತನ್ನ ಮಕ್ಕಳ ಮಧ್ಯದಲ್ಲಿ ಯಾವುದೇ ರೀತಿಯಾದಂತಹ ಶೋಧನೆಗಳು, ವೇದನೆಗಳು, ಕಷ್ಟಗಳು, ದುಃಖಗಳು ಬರದ ಹಾಗೆ ತಡೆಯಲು ಬಲವು, ಶಕ್ತಿ ಉಳ್ಳಂತ ದೇವರು ಆತನು. ಅದರಿಂದಲೇ ಪರಲೋಕದಲ್ಲಿ ಆತನನ್ನು ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು ಎಂಬುದಾಗಿ ಬರೆಯಲ್ಪಟ್ಟಿದ್ದಾರೆ. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು ಎಂಬುದಾಗಿ ಹೇಳಲ್ಪಟ್ಟಿದೆ. ಯುಗಾಂತಕರಲ್ಲಿಯೂ ಸಿಂಹಾಸನದಲ್ಲಿ ಜೀವಿಸುವವನಾಗಿ ಕೂತುಕೊಂಡಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಷ್ಟು ಮಾತ್ರವಲ್ಲದೆ ಆ 4 ಜೀವಿಗಳು ಆತನಿಗೆ ಹೇಳ್ತಾವೆ, ಆತನೇ ಪ್ರಭಾವವನ್ನು, ಕೃತಜ್ಞತಾ ಸ್ತುತಿಗಳನ್ನು ಹೊಂದುವುದಕ್ಕೆ ಯೋಗ್ಯನಾದಂತವನು. ಅಂತಹ ದೇವನನ್ನು ನಾವು ಆರಾಧಿಸ್ತಾ ಇದ್ದೇವೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಆತನು ನಮಗೆ ಎಷ್ಟೋ ಸಹಾಯಗಳನ್ನು ಮಾಡಿದ್ದಾನೆ. ಎಷ್ಟು ಸಹಾಯಗಳನ್ನು ಆತನು ಮಾಡಿದ್ದಾನೆ. ಎಷ್ಟೊಂದು ಉಪಕಾರಗಳನ್ನು ಆತನು ನಮಗೆ ಮಾಡಿದ್ದಾನೆ. ಎಂತೆಂಥ ಸಂದರ್ಭಗಳಲ್ಲಿ ಆತನು ನಮ್ಮನ್ನು ಕೈ ಹಿಡಿದು ಕಾಪಾಡಿದ್ದಾನೆ. ಬಿದ್ದು ಹೋಗುತ್ತಿದ್ದೇವೆ ಎಂಬುದಾಗ ಆತನು ನಮಗೆ ಬಲ ಕೊಟ್ಟಿದ್ದಾನೆ, ನಿಲ್ಲಲು ಶಕ್ತಿ ಕೊಟ್ಟಿದ್ದಾನೆ. ಪರಲೋಕದಲ್ಲಿ ಮಾತ್ರವಲ್ಲ, ಭೂಲೋಕದಲ್ಲಿರುವ ನಾವುಗಳು ಸಹ ಆತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂಬುದಾಗಿ ಹಾಡಬೇಕಾಗಿದೆ. ಇದಕ್ಕಾಗಿ ಕೆರೂಬಿಗಳ ಮಧ್ಯದಲ್ಲಿ, ಸೆರಾಫಿಯರ ಮಧ್ಯದಲ್ಲಿ ದಿನನಿತ್ಯವೂ ಸ್ತುತಿಸಲ್ಪಡುವಂತಹ ದೇವನನ್ನು ಈ ಮುಂಜಾನೆ ವೇಳೆ ನಾವು ಸ್ತುತಿಸ್ತಾ ಇದ್ದೇವೆ ಪ್ರಿಯರೇ.
ನನಗಾಗಿ ಬಲಿಯಾದವರೇ ಆರಾಧನೆ. ಮರಣವಾದೆ ಸವನಿಯರೇ ಆರಾಧನೆ. ನನಗಾಗಿ ಬಲಿಯಾದವರೇ ಆರಾಧನೆ. ಮರಣವಾದೆ ಸವನಿಯರೇ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವವನೇ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವವನೇ ಆರಾಧನೆ. ಮಾನ ಪ್ರಭಾವಗಳುಳ್ಳಂತ ದೇವರ ಮುಂಭಾಗದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ಮಹಿಮೆಯ ಅರಸನಾಗಿ ಸಿಂಹಾಸನ ರೂಢನಾಗಿ ನೀತಿ ನ್ಯಾಯವೆಂಬ ಸಿಂಹಾಸನದಲ್ಲಿ ಸದಾಕಾಲವು ಆಳುತ್ತಿರುವ ನನ್ನ ದೇವಾದಿ ದೇವನ ಮುಂಭಾಗದಲ್ಲಿ ಮುಂಚೂಣಿಗಳಲ್ಲಿ ನಾವು ನಿಂತಿದ್ದೇವೆ. ಆತನ ಮಹಿಮೆ ಉಳ್ಳಂತ ದೇವರು, ಸರ್ವಶಕ್ತನು ಸರ್ವವ್ಯಾಪಿಯೂ ಆಗಿರುವಂತ ದೇವರು, ಸರ್ವದರಲ್ಲಿ ವಾಸಿಸುವಂತ ದೇವರು, ಸರ್ವ ಕಾರ್ಯಗಳನ್ನು ಮಾಡಲು ಶಕ್ತನಾದಂತ ದೇವರು. ಅಂತಹ ಮಹಿಮೆಯಲ್ಲಿದ್ದಂತ ದೇವರು ನಮಗಾಗಿ 33 ವರ್ಷಗಳ ಕಾಲ ಮನುಷ್ಯನ ಮಧ್ಯದಲ್ಲಿ ಜೀವಿಸಿದ್ದಾನೆ ಅಂದ್ರೆ ಯೋಚಿಸಿ ಪ್ರಿಯರೇ. ಒಂದು ದಿನ ನಿಮ್ಮನ್ನು ಯಾರಾದ್ರೂ ಗುಲಾಮನ ತನದಲ್ಲಿ ನಡೆಸಿದ್ರೆ ಎಷ್ಟು ಬೇಜಾರಾಗ್ತದೆ, ಎಷ್ಟು ಕೋಪ ಬರ್ತದೆ. ಇದು ನಿಮಗಿಂತ ಕೆಳಗಿರುವವರು ನಿನ್ನನ್ನು ಏನಾದ್ರೂ ಅಂದು ಬಿಟ್ರೆ ನಿಮ್ಗೆ ಎಷ್ಟು ಬೇಜಾರಾಗ್ತದೆ, ಎಷ್ಟು ಕೋಪ ಬರ್ತದೆ. ಅವರ ಮೇಲೆ ಪ್ರತಿಕ್ರಿಯೆಗಾಗಿ ನೀವು ನಿಂತಿರುತ್ತೇವೆ. ದೇವರ ವಾಕ್ಯವು ಹೇಳುತ್ತದೆ, ಅವರನ್ನು ಫಿಲಿಪ್ಪದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುತ್ತಾನೆ, ಅಂತಹ ಪದವಿಯನ್ನು ಅದನ್ನು ಬೇಡನಲ್ಲೆಂದು ತ್ಯಜಿಸಿ ದಾಸನ ರೂಪವನ್ನು ಧರಿಸಿಕೊಂಡು ನಮಗಾಗಿ ಭೂಲೋಕಕ್ಕೆ ಬಂದನು ಎಂಬುದಾಗಿ. ಒಂದು ದಿವಸ ಮಾತ್ರವಲ್ಲ, ಇದು ಕಥೆಯಲ್ಲಿ ಬರೆದಂತವನಾಗಿ ಅಲ್ಲ, 33 ವರ್ಷಗಳ ಕಾಲ ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ನಮ್ಮ ಮಧ್ಯದಲ್ಲಿ ಜೀವಿಸುವುದಕ್ಕಾಗಿ ಬಂದಂತ ಮಹಾ ಕರ್ತಾದಿ ಕರ್ತನನ್ನು ಸ್ತುತಿಸುತ್ತಾ ಇದ್ದೇವೆ ಪ್ರಿಯರ, ಆರಾಧಿಸ್ತಾ ಇದ್ದೇವೆ. ಯೋಚಿಸಿರಿ ಪ್ರಿಯರ, ಅಂತ ಮಹಿಮೆಯನ್ನು ಬಿಟ್ಟು ನೀವು ಇಳಿಯುತ್ತೀರೋ? ನಿಮಗೆ ಕೊಟ್ಟಂತಹ ಸ್ಥಾನಮಾನಗಳನ್ನು ಬಿಟ್ಟು ನೀವು ಇಳಿಯುತ್ತೀರೋ? ಆದ್ರೆ ದೇವಾದಿ ದೇವರು ಕರ್ತಾದಿ ಕರ್ತನು ನನ್ನ ರಕ್ಷಕನಾದಂತ ದೇವರು ನಮಗಾಗಿ ಭೂಲೋಕಕ್ಕೆ ಇಳಿದು ಬಂದಿದ್ದಾನೆ. ಅಂತಹ ದೇವರನ್ನು ನಾವು ಆರಾಧಿಸುವುದಕ್ಕಾಗಿ ನಾವು ಸನ್ನದ್ಧಿಯಲ್ಲಿ ನಿಂತಿದ್ದೇವೆ ಪ್ರಿಯರ. ನಮ್ಮ ಹೃದಯಗಳು ಆತನಿಗಾಗಿ ಕರಗಬೇಕಾಗಿದೆ. ನಮ್ಮ ಹೃದಯಗಳು ಆತನಿಗಾಗಿ ಕರಗಬೇಕಾಗಿದೆ. ಆತನು ಒಲೆಯವನಾಗಿದ್ದಾನೆ. ನನ್ನನ್ನು ರಕ್ಷಿಸುವುದಕ್ಕಾಗಿ ಬಂದ ಆತನು, ನನ್ನನ್ನು ರಕ್ಷಿಸುವುದಕ್ಕಾಗಿ ಬಂದ ಆತನು. ಯೋಚಿಸಿರಿ, ಪರ್ಸನಲ್ ಆಗಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದಂತ ಆ ಮಹಾದೇವಾದಿ ದೇವರನ್ನು ಆರಾಧಿಸುವುದಕ್ಕಾಗಿ ಆತನ ಮುಂಭಾಗದಲ್ಲಿ ನಿಂತಿದ್ದ. ಒಂದು ಕ್ಷಣ ಆತನು ನಮಗೆ ಆತನ ಬೆನ್ನು ತೋರಿಸುವುದಾದರೆ ನಾವೆಲ್ಲವೂ ಈ ದಿನದಲ್ಲಿ ನಾಶನವಾಗಿ ಹೋಗಿಬಿಡುತ್ತ ಆತನನ್ನು ನಾವು ಎಂತಹ ಒಂದು ಸ್ಥಿತಿಯಲ್ಲಿ ಇಟ್ಟಿದ್ದೆವು. ಆತನ ಕೈ ಕಾಲುಗಳಿಗೆ ಮಳೆ ಹೊಡೆಯುವಾಗಲೂ ನಾವು ನೆನೆಸಲಿಲ್ಲ. ಆತನನ್ನು ನಾವು ನಿರಾಕರಿಸುವಾಗ ನೆನೆಸಲಿಲ್ಲ. ಆದರೆ ನಮಗಾಗಿ ಆತನು ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ನಮ್ಮ ಮಧ್ಯದಲ್ಲಿ ನೆಲೆಸಿದ್ದನು. ಈ ದಿನವೂ ಸಹ ನಮ್ಮನ್ನು ಒಬ್ಬಡಿಗರಾಗಿ ಬಿಡದೆ, ಅನಾಥರನಾಗಿ ಬಿಡದೆ ಪರಿಶುದ್ಧಾತ್ಮನನ್ನು ನಮ್ಮಲ್ಲಿ ಕಳಿಸಿಕೊಟ್ಟಿದ್ದಾನೆ. ಅಂತಹ ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ನಿಂತಿದ್ದಾವೆ. ಈ ಮುಂಜಾನೆ ವೇಳೆ ನಮ್ಮ ಹೃದಯಗಳು ಆತನ ಮುಂಭಾಗದಲ್ಲಿ ಬಿಚ್ಚಲ್ಪಡಲಿ. ಬಾಯಿ ತೆಗೆದು ನಾವು ಆತನನ್ನು ಸ್ತುತಿಸೋಣ. ಇಂತಹ ಒಳ್ಳೆಯ ದೇವರನ್ನು ಸ್ತುತಿಸುತ್ತಾ ಇದ್ದೇವೆ.
ಬಲ ನಿಮ್ಮಲ್ಲಿರಲಿ. ನಮಗಾಗಿ ನೀನು ನನಗಾಗಿ ನೀನು ನಿನ್ನ ಪದವಿಯನ್ನು ತ್ಯಜಿಸಿ ಬಂದೆಯಲ್ಲಪ್ಪ ಎಂಬ ದೇವಾದಿ ದೇವನನ್ನು ಸ್ತುತಿಸುವಾಗ ಗೌರವವಿರಲಿ. ಆತನನ್ನು ಸ್ತುತಿಸುವಾಗ ನಿಮ್ಮ ಹೃದಯಗಳಲ್ಲಿ ದೀನತೆಗಳಿರಲಿ. ನಮ್ಮ ಕಣ್ಣುಗಳು ಆತನನ್ನು ಕಾಣಲು ಸಹ ನಮ್ಮ ಯೋಗ್ಯತೆಗಳಿಲ್ಲ ಪ್ರಿಯರೇ. ಆದರೂ ಆತನು ನಮ್ಮ ಸಾನ್ನಿಧಾನದಲ್ಲಿ ನಮ್ಮನ್ನು ನಿಲ್ಲಿಸಿಕೊಂಡಿದ್ದಾನೆ. ಆತನ ಸಮ್ಮುಖದಲ್ಲಿ ನಮ್ಮನ್ನು ಬರಮಾಡಿಕೊಂಡಿದ್ದಾನೆ. ಆತನ ಕರಗಳಲ್ಲಿ ನಮ್ಮ ಹೆಸರುಗಳನ್ನು ಚಿತ್ರಿಸಿಕೊಂಡಿದ್ದಾನೆ. ಕೈ ಬಿಡದೆ ಕಾಯುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಯಾರು ತೊರೆದರೂ ನಾನು ನಿನ್ನನ್ನು ತೊರೆಯೇನೋ ಎಂಬುದಾಗಿ ಹೇಳುತ್ತಾನೆ. ಲೋಕವು ನಿನ್ನನ್ನು ತೊರೆದರೂ ನಾನು ನಿನ್ನನ್ನು ತೊರೆಯುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ. ಹೆತ್ತ ತಾಯಿ ಮರೆತರೂ ನಾನು ನಿನ್ನನ್ನು ಮರೆಯೇ ಎಂಬುದಾಗಿ ಹೇಳುವ ದೇವನನ್ನು ಸ್ತುತಿಸ್ತಾ ಇದ್ದೇನೆ. ಯೋಚಿಸಿರಿ ಪ್ರಿಯರೇ, ನಿಮ್ಮ ಹೃದಯಗಳು ಆತನಿಗಾಗಿ ತುಂಬಿ ಬರಬೇಕಾಗಿದೆ. ನಿಮ್ಮ ಬಾಯಿಗಳು ಆತನಿಗಾಗಿ ಮಹಿಮೆಯ ಪದಗಳನ್ನು ಹೊರಪಡಿಸಬೇಕಾಗಿದೆ. ಆತನೊಬ್ಬನೇ ಯೋಗ್ಯನಾದಂತ ದೇವರು. Hallelujah. Thank you, Lord Father. Jesus, thank you, Lord. Wonderful God that you have brought us today this morning. Hallelujah. What a wonderful God you are. Thank you, Jesus. Oh, my Lord. Thank you, thank you, thank you, thank you, Lord. Oh, thank you, Jesus.
ಸ್ತೋತ್ರ ಯೆಹೋವಯ್ಯ. ನಿನ್ನ ಸಮ್ಮುಖದಲ್ಲಿ ನಿಲ್ಲುವ ಭಾಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನು ನಿಲ್ಲಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ನಂಬಿಕೆಯಲ್ಲಿ ಬಲದಿಂದ ನಮ್ಮನ್ನು ನಿಲ್ಲಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ರಕ್ತದಿಂದ ನಮ್ಮನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ ಸ್ತೋತ್ರಪ್ಪ. ನಮಗಾಗಿ ನೀನು ನಿನ್ನ ಪದವಿಯನ್ನು ಬಿಟ್ಟು ಬಂದಿದ್ದಕ್ಕಾಗಿ ಸ್ತೋತ್ರವಯ್ಯ. ಇಲ್ಲದಿದ್ದರೆ ನಾವು ಇಷ್ಟದಲ್ಲಿ ನಾಶನ ಗುಂಡಿಯಲ್ಲಿ ಇರುತ್ತಿದ್ದೇವಯ್ಯ. ಇದೋ ದೇವರೇ, ಕಟ್ಟಲ್ಪಟ್ಟಿದ್ದೇವಯ್ಯ. ಕಟ್ಟುಗಳಿಂದ ಬಹಳ ವೇಟೆಯಿಂದ ನೋವಿನಿಂದ ಇದ್ದೇವಯ್ಯ. ಆದರೆ ಸಂತೋಷವನ್ನು ಉಂಟು ಮಾಡುವುದಕ್ಕಾಗಿ ನಮಗಾಗಿ ಬಂದೆಯಲ್ಲ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವಯ್ಯ. ಕಲ್ವಾರಿಯಲ್ಲಿ ನಮಗಾಗಿ ನಿನ್ನ ರಕ್ತವನ್ನು ಚೆಲ್ಲಿ ನಮ್ಮನ್ನು ಶುದ್ಧಗೊಳಿಸಿದೆಯಲ್ಲಯ್ಯ. ಈ ದಿನವೂ ಸಹ ದೇವರೇ, ನಿನ್ನ ರಕ್ತದಲ್ಲಿಯೂ ನಿನ್ನ ಶರೀರದಲ್ಲಿಯೂ ಭಾಗಿಗಳಾಗಿರುವಂತೆ ಮಾಡಿದ್ದೀಯಲ್ಲಯ್ಯ. ನಮ್ಮನ್ನು ನೆನೆಸುವ ದೇವರೇ, ನಿನಗೆ ಸ್ತೋತ್ರ 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 ಸ್ತೋತ್ರವಯ್ಯ.
Hallelujah. Thank you, Lord Father. Isn't it wonderful, Lord? Hallelujah. Thank you, Jesus. Thank you, Lord. Wonderful, Lord. Thank you, Lord. Thank you, Master, for this beautiful time that you have given us. Thank you for your presence this morning. Hallelujah. 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 ಎಲ್ಲ ಮಹಿಮೆಗೂ ಯೋಗ್ಯನಾದಂತ ನನ್ನ ದೇವರಾದ ಕರ್ತನಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಆತನೊಬ್ಬನೇ ಎಲ್ಲದಕ್ಕೂ ಎಲ್ಲ ಘನ ಮಾನ ಮಹಿಮೆಗಳನ್ನು ಹೊತ್ತುಕೊಳ್ಳುವುದಕ್ಕೂ ಗೌರವಕ್ಕೂ ಪಾತ್ರರಾಗಲಿಕ್ಕೆ ಆತನೊಬ್ಬನೇ ಯೋಗ್ಯನು. ಭೂಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಆ ಸುರುಳಿಗಳನ್ನು ಹೊಡೆಯುವುದಕ್ಕೆ ಯಾರು ಇರಲಿಲ್ಲ ಎಂಬುದಾಗಿ ಈಗ ವೇದವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ. ಆತನ ಸಮ್ಮುಖದಲ್ಲಿ ಮುಂಚಾನೆ ವೇಳೆ ಆತನು ನಮ್ಮನ್ನು ಕರೆದುಕೊಂಡು ಬಂದು ನಮ್ಮೊಳಗೆ ಒಡಂಬಡಿಕೆ ಮಾಡಿಕೊಂಡು ಆತನನ್ನು ಸೇರಿಸಲಿ ಎಂಬುದಾಗಿ ಹೇಳಿದ್ದಾನೆ. ಅದರಂತೆ ನಮ್ಮನ್ನು ಸೇರಿಸಿಕೊಂಡಿದ್ದಾನೆ. ಮುಂಚಾನೆ ವೇಳೆ ನಮ್ಮ ಹೃದಯಗಳನ್ನು ಬಾಗಿ ಆತನ ಮುಂದೆ ಪ್ರಾರ್ಥನೆಗಾಗಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರ ನಿನ್ನ ಮಕ್ಕಳ ಹೃದಯಗಳಲ್ಲಿ ನೀನು ನಿನ್ನ ಸ್ತೋತ್ರ ಪಾದಗಳನ್ನಿಟ್ಟು ಈ ಮುಂಜಾನ ವೇಳೆ ನಿನ್ನನ್ನು ಆರಾಧಿಸುವಂತ, ನಿನ್ನ ಮಹಿಮೆಯನ್ನು ಸಲ್ಲಿಸುವಂತ, ನಿನ್ನ ನಾಮವನ್ನು ಮೇಳಕ್ಕೆ ಎತ್ತುವಂತ ನೀನು ಅವರನ್ನು ಉಪಯೋಗಿಸಿಕೊಂಡದಕ್ಕಾಗಿ ನಾನು ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಪರಲೋಕದಲ್ಲಿದ್ದಂತ ಸಂತೋಷ ಈ ದಿನ ನಿನ್ನ ಮಕ್ಕಳ ಮಧ್ಯದಲ್ಲಿ ಸಭೆಗಳಲ್ಲಿ ನೀನು ಇಟ್ಟಿದ್ದೀಯದಕ್ಕಾಗಿ ಸ್ತೋತ್ರವಯ್ಯ. ಇಂತಹ ಮಹಾ ಕಾರ್ಯಕ್ಕಾಗಿ ನಿನ್ನ ಮಕ್ಕಳಾದ ನಮ್ಮನ್ನು ನೆನೆಸಿಕೊಂಡು ಈ ಮುಂಜಾನೆ ವೇಳೆ ಕರೆದುಕೊಂಡು ಬಂದು ನಿನ್ನ ಸಮ್ಮುಖದಲ್ಲಿ ನಿಲ್ಲಿಸಿ ನಿನ್ನ ಆಶೀರ್ವಾದಗಳಿಂದ ತುಂಬಿದ್ದೀಯದಕ್ಕಾಗಿ ಸ್ತೋತ್ರ. ಸ್ತುತಿಸಿದಂತ ಪ್ರತಿಯೊಬ್ಬರು, ಆರಾಧಿಸಿದಂತ ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಈ ಸಂತೋಷವು ಸಮಾಧಾನವು ಸದಾಕಾಲ ನಿಲ್ಲುವಂತೆ ನೀನು ಮಾಡುತ್ತೀಯದಕ್ಕಾಗಿ ಸ್ತೋತ್ರ. ಮತ್ತೊಮ್ಮೆ ನಮ್ಮನ್ನು ಒಪ್ಪಿಸಿಕೊಡುತ್ತಾವ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತಾವ ನನ್ನ ತಂದೆ. ಆಮೆನ್. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ ತಿಳಿಸಿಕೊಳ್ಳೋಣ ಪ್ರಿಯರೇ. Take your Bibles to Gospel according to John, chapter 1, verses 29. 29ನೇ ವಚನ ಒಟ್ಟಾಗಿ ಓದುವವರಾಗಿದ್ದೇವೆ. We are going to read together Gospel according to John, chapter 1, verse 29. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ. ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಓ ಯೇಸುವಿಗೆ ದೇವರನ್ನು ಸೇವಿಸುವವನೇ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಆಮೆನ್. ದೇವರ ವಾಕ್ಯಗಳನ್ನು ಆಶೀರ್ವದಿಸಿ ಎಲ್ಲರೂ ಕೂತ್ಕೊಳ್ಳೋಣ. ರಾಧಾ ಸಿಂಧರು ಮುಂದೆ ಬಂದು ಹಾಡಿಯನ್ನು ಹೇಳ್ಕೊಡ್ತಾರೆ. ಕದಲಿದರು ಆಯಾಸವಾದರು ಕೈಯ ಹಿಡಿದು ಬೆನ್ನು ಸವರಿ ಒಳ್ಳೆಯ ಆಲೋಚನೆ ಕೈಯ ಹಿಡಿದು ಬೆನ್ನು ಸವರಿ ಒಳ್ಳೆಯ ಆಲೋಚನೆ ನಡೆಸುವಾದರು ನಡೆಸುವಾದರು
ಕವಿದರು ನಿಂದೆಗಳು ನನ್ನ ಕುಗ್ಗಿಸಿದರು ಅಂಧಕಾರವೇ ದಾರಿ ಕವಿದರು ನಿಂದೆಗಳು ನನ್ನ ಕುಗ್ಗಿಸಿದರು ಚಿತ್ರವನ್ನು ನೆರವೇರಿಸುವರು ಭೂಮಿಯ ಮರೆಗೆ ಸೇರಿಸುವರು ಚಿತ್ರವನ್ನು ನೆರವೇರಿಸುವರು ಭೂಮಿಯ ಮರೆಗೆ ಸೇರಿಸುವರು ನಡೆಸುವವರು ನನ್ನ ಸಂಪತ್ತು ತಾಗಿ ಹೋದರು ನನ್ನ ಬಲವು ತಾಗಿ ಹೋದರು ನನ್ನ ಸಂಪತ್ತು ತಾಗಿ ಹೋದರು ನನ್ನ ಬಲವು ತಾಗಿ ಹೋದರು ನನ್ನ ಚಿತ್ತವನ್ನು ನೆರವೇರಿಸುವರು ಭೂಮಿಯ ಮರೆಗೆ ಹೆಚ್ಚೆಯ ಪದವಿದರು ಆಯಾಸವಾದರು ಹೆಚ್ಚೆಯ ಪದವಿದರು ಆಯಾಸವಾದರು ಕೈಯ ಸರಿ ಒಳ್ಳೆಯ ಆಲೋಚನೆ ಕೈಯ ಹಿಡಿದು ಬೆನ್ನು ಸವರಿ ಒಳ್ಳೆಯ ಆಲೋಚನೆ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀವು ಈ ಸಮಯದಲ್ಲಿ ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುತ್ತವರು ಮದುವೆ ದಿನ ಆಚರಿಸಿಕೊಳ್ಳುತ್ತಿರುವುದಾದ ದಯವಿಟ್ಟು ಎದುರು ಬೇಡ್ಕೊಳ್ತೇನೆ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡುವ. ಬರ್ತಡೆ ಎಲ್ಲರೂ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೀರಿಯಲ್ ನೀವು ಎದ್ದಿಟ್ಕೊಂಡ್ರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಅತ್ಯಧಿಕವಾಗಿ ಪ್ರೀತಿ ಮಾಡೋದ ನನ್ನ ಪರಲೋಕ ತಂದೆ, ನಿಮಗೆ ಕೋಟಿ ಸ್ತೋತ್ರ ಉಂಟಾಗಲಿ ರಾಜ. ಎಷ್ಟು ಸುಂದರವಾಗಿ ನಮ್ಮನ್ನು ಆರಾಧನೆ ನಡೆಸಿಕೊಟ್ಟಿದ್ದೀವಿ, ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಾವು ಕರ್ತನೆ ಪಾಪಿಗಳಾಗಿದ್ದಾಗ ಅಯೋಗ್ಯರಾಗಿದ್ದಾಗ ನಮ್ಮನ್ನು ಪ್ರೀತಿ ಮಾಡಿ ನಿನ್ನ ನಾಮದಲ್ಲಿ ನಾವು ನೀತಿವಂತರಾಗುವಂತೆ ನೀವು ಕರೆದಿಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ವಿಶೇಷವಾದ ಸಮಯದಲ್ಲಿ ನಿನ್ನ ಮುಂದಾಗಿ ಕರ್ತನೆ ತಲೆಬಾಗಿ ನಿಂತಿರುವಂತಹ ಈ ಪ್ರತಿಯೊಂದು ಮಕ್ಕಳಿಗೆ ಒಪ್ಪಿಸಿಕೊಡುತ್ತೇನೆ. ಶೀಲಾ ಮಗನ ಆಶೀರ್ವದಿಸ್ಕಂತ ಆ ಮಗಳಿಗೆ ಬೇಕಾದ ಆರೋಗ್ಯದ ಆರಿಸಿಕೊಡು. ಕಳೆದ ವರ್ಷಕ್ಕಿಂತ ಮುಂದಿನ ವರ್ಷದಲ್ಲಿ ನಿನ್ನ ಮಹಿಮೆಯನ್ನು ಕಾಣುವಂತ ಮಗಳಾಗಿ ನಿನ್ನ ಆಲೋಚನೆ ನಡೆಯುವುದಕ್ಕೆ ಬೇಕಾದ ಬಲವನ್ನು ಅನುಗ್ರಹಿಸಿಕೊಡಬೇಕು ನಾನು ಬೇಡುತ್ತೇನೆ ಅಪ್ಪ. ಚಿಕ್ಕ ಮಗುವಾದ ಸಿರಿಯನಿಗೆ ಒಪ್ಪಿಸಿಕೊಡುತ್ತೇನೆ. ಸಿರಿ ಮಗನಿಗೆ ಬೇಕಾದ ಜ್ಞಾನವನ್ನು ಕೊಡು, ಆರೋಗ್ಯ ಕೊಡು ಏಸಪ್ಪ. ಆ ಮಗನು ಇರುವಂತ ಕಡೆಯಲ್ಲಿ ನಿನ್ನ ಪ್ರಸನ್ನತೆ ಇರುವಂತೆ ಕಾರ್ಯ ಮಾಡು. ಆ ಮಗನಿಗೆ ವಿರುದ್ಧವಾಗಿರುವಂತಹ ಎಲ್ಲ ದುಷ್ಟನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ತೆಗೆದುಹಾಕಲ್ಪಡಲಿ ಕರ್ತನೆ.
ನಿನ್ನ ಮಗುವಾಗಿ ಲೋಕದಲ್ಲಿ ಬೆಳೆಯುವಂತೆ ನೀನು ಕಾರ್ಯ ಮಾಡು ಅಪ್ಪ. ನಿನ್ನ ಮಗನ ಗ್ರೇಸಿ ಮಗನಿಗೆ ಒಪ್ಪಿಸಿಕೊಡುತ್ತೇನಪ್ಪ ರಾಜ. ತಾಯಿಗೆ ಬಿದ್ದಾಗಲೇ ಆ ಮಗನನ್ನು ಆರಿಸಿಕೊಂಡಿದ್ದಿ. ನಿನ್ನ ಒಂದು ಕರ್ತನೆ ಕೃಪೆಯನ್ನು ತುಂಬಿಸಿ ನಡೆಸಿಕೊಡ್ತಾ ಇದ್ದದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಆ ಮಗಳಿಗೆ ಬೇಕಾಗಿರುವಂತಹ ಶಾರೀರಿಕ ಬಲವನ್ನು ಕೊಡಬೇಕೆ ನಾನು ಬೇಡುತ್ತೇನೆ. ಎಲ್ಲ ಕರ್ತನೆ ಅಪ್ಪ ನೋವಿನಿಂದ ಆ ಮಗಳಿಗೆ ಬಿಡುಗಡೆ ಕೊಡು ರಾಜ. ಇನ್ನೂ ಅಧಿಕವಾಗಿ ನಿನ್ನನ್ನು ಪ್ರೀತಿಸುವಂತ ಮಗಳಾಗಿ, ನಿನ್ನ ಹತ್ತಿರಕ್ಕೆ ಬರುವಂತ ಮಗಳಾಗಿ ಅಪ್ಪ ಆಶೀರ್ವದಿಸು ರಾಜ. ಎಲ್ಲ ಕೊರತೆ ನೀಗಿಸು. ಆ ಮಗನ ಆಶೀರ್ವಾದವಾಗಿ ಅನೇಕರಿಗೆ ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ ಕರ್ತ. ಅಪ್ಪ ನಿನ್ನ ಮಗನ ಕರ್ತನೆ ಪವಿತ್ರಾಣಿಗೆ ಒಪ್ಪಿಸಿಕೊಡುತ್ತೇನೆ. ಯವನ ಮಗನ ಆಶೀರ್ವದಿಸು ರಾಜ. ಅಪ್ಪ ಯವನ ಕಾದ ನಿನ್ನ ನೆನೆಸುವಂತೆ ಕರ್ತ, ಇನ್ನು ಅಧಿಕವಾಗಿ ನಿನ್ನ ಪ್ರೀತಿ ಮಾಡುವಂತೆ, ನಿನ್ನ ಮಾರ್ಗದಲ್ಲಿ ಸತ್ಯದ ಜೀವನದಲ್ಲಿ ನಡೆಯುವಂತೆ ನೀ ಕಾರ್ಯ ಮಾಡು ರಾಜ. ಆ ಮಗಳ ಕರ್ದಾತ ನೀ ನಂಬಿಕಸ್ಥನಾಗಿದ್ದೀಯಪ್ಪ ಏಸಪ್ಪ. ಆ ಮಗಳ ಜೀವಿತವನ್ನು ಕಟ್ಟಿಕೊಡಬೇಕೆ ನಾನು ಬೇಡುತ್ತೇನೆ. ಈ ಲೋಕದ ಯಾವ ಒಂದು ಮಾನ್ಯತ್ವವೂ ಆ ಮಗಳ ಮುಟ್ಟದಂತೆ, ಪಾಪದ ಕಾರ್ಯಗಳು ಮುಟ್ಟದಂತೆ, ಏಸಪ್ಪ ಸೈತಾನ ಕಾರ್ಯಗಳು ಮುಟ್ಟದಂತೆ ಆ ಮಗಳ ಕಾಯ್ದು ಕಾಪಾಡು ಏಸಪ್ಪ. ನಿನ್ನ ಮಗಳನ್ನು ತುಂಬಿಸಿ ನಡೆಸಿಕೊಡಬೇಕೆ ನಾನು ಬೇಡುತ್ತೇನೆ ಅಪ್ಪ. ನಿನ್ನ ಮಗಳಾದ ಕರ್ತನೆ ಬೀನಾನಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಬೀನಾ ಮಗಳಲ್ಲಿ ಕರ್ತನೆ ನೀ ಕಾರ್ಯ ಮಾಡು. ಹೃದಯದಲ್ಲಿ ಆದರಣೆಯನ್ನು ಕೊಟ್ಟಂತ ದೇವನಿನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಆ ಮಗಳ ಜೀವಿತದ ಎಲ್ಲವೂ ನೀನಾಗಿದ್ದು ಕರ್ತನೆ ಅಪ್ಪ. ಮಗಳನ್ನು ಕರ್ತನೆ ನಿನ್ನ ಜ್ಞಾನ ತುಂಬಿಸಿ ಕರ್ತ, ಇನ್ನೂ ಅಧಿಕವಾಗಿ ಕರ್ತನೆ ನಡೆಸಿಕೊಡಬೇಕೆ ನಾನು ಬೇಡುತ್ತೇನೆ. ವಿಶೇಷವಾಗಿ ಎಲ್ಲ ಕೊರತೆಗಳನ್ನು ನೀಗಿಸು ಏಸಪ್ಪ. ಆ ಮಗಳ ಕರ್ತನೆ ಮದುವೆಯ ಕರ್ತನೆ ದಾಂಪತ್ಯ ಜೀವಿತ ಆಶೀರ್ವದಿಸಿ ಕೊಡು ಕರ್ತ. ಅದೇ ತಾಯಿ ಪರಿಶುದ್ಧಾತ್ಮನೇ ಆ ಮಗಳ ಕುಟುಂಬವನ್ನು ಆಶೀರ್ವದಿಸು ರಾಜ. ಆ ಮಗಳಿಗೆ ಬೇಕಾಗಿರುವಂತಹ ನಿನ್ನ ಕೃಪೆಯನ್ನು ಕೊಡಬೇಕು ನಾನು ಬೇಡುತ್ತೇನೆ. ಈ ಲೋಕ ಪ್ರಯಾಣದಲ್ಲಿ ಆ ಮಗಳೊಂದಿಗೆ ನೀನು ಜೊತೆಗಾರನಾಗಿದ್ದು ಕರ್ತನೆ ಅಪ್ಪ. ಹೌದು ರಾಜ, ನೀನು ನಡೆಸಿಕೊಡಬೇಕೆ ನಾನು ಬೇಡುತ್ತೇನಪ್ಪ. ಈ ಒಂದು ವೇಳೆ ರಾಜ ನಮ್ಮ ಸೀನಿಯರ್ ಪಾಸ್ಟರ್ ಆದಂತ ಕರ್ತನೆ ಅಪ್ಪ ಜೇಕಬ್ ಫ್ರಾನ್ಸ್ ಪಾತ್ರನಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಆ ಮಗನ ಎಷ್ಟು ವರ್ಷ ಕಾಯ್ದಂತ ದೇವರು ಎಷ್ಟು ಒಳ್ಳೆಯವನಾಗಿದ್ದಿ ಕರ್ತ. ಆ ಮಗನ ಜೀವಿತ ಜೀವನಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಆ ಮಗನ ಜೀವಿತ ಆಲೋಚನೆಗೆ ನೆರವೇರಿದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಲ್ಪ. ಏನೆಲ್ಲ ಮಾಡಬೇಕೆಂದು ಲೋಕದಲ್ಲಿ ಆ ಮಗನಿಗೆ ಸೃಷ್ಟಿ ಮಾಡಿದ್ಯೋ ಆ ಎಲ್ಲ ಕಾರ್ಯಗಳು ಮಾಡುವುದಕ್ಕೆ ಆ ಮಗನಿಗೆ ಬಲ ಕೊಟ್ಟಿದ್ಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಏಸಪ್ಪ ಮುಂದಿನ ವರ್ಷದಲ್ಲಿ ಇನ್ನೂ ಅಧಿಕವಾಗಿ ನಿನ್ನ ಬಲದ ತುಂಬಿಸು, ಆರೋಗ್ಯವನ್ನು ಕೊಡಬೇಕೆ ನಾನು ಬೇಡುತ್ತೇನೆ. ಆಯುಷ್ ಕಾಲ ಕೂಡಿಸಿಕೊಡಬೇಕೆ ನಾವು ಬೇಡುತ್ತೇವಪ್ಪ. ಈ ಲೋಕದಲ್ಲಿ ಆ ಮಗು ಇನ್ನೇನ ಕೆಲಸಗಳು ಮಾಡಬೇಕೆಂದು ನೀನು ನೇಮಿಸಿಟ್ಟಿದ್ಯೋ ಇನ್ನೊಂದು ಸೇವೆಗಾಗಿ ಅದೆಲ್ಲವನ್ನು ಮಾಡೋದಕ್ಕೆ ಬೇಕಾಗಿರುವಂತ ನಿನ್ನ ಜ್ಞಾನ ಬಲ ಶಕ್ತಿಯನ್ನ ಅನುಗ್ರಹಿಸಿಕೊಡಬೇಕೆ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಮತ್ತೊಂದಾವರ್ತಿ ಮಕ್ಕಳೆಲ್ಲರಿಗೂ ಒಪ್ಪಿಸಿಕೊಡುತ್ತೇನೆ. ನಿನಗಾಗಿ ನಿನ್ನ ಸಭೆಗಾಗಿ ನಿನ್ನ ಸೇವೆಗಾಗಿ ಕೊಟ್ಟಿರುವಂತಹ ಕಾಣಿಕೆಗಳನ್ನು ಆಶೀರ್ವದಿಸು ರಾಜ. ಅಪ್ಪ ಎಲ್ಲ ಕಾಣಿಕೆಗಳು ಕರ್ತನೆ ನಿನ್ನ ಒಂದು ಕರ್ತನೆ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ, ಕೊಟ್ಟಿರುವಂತ ಪ್ರತಿಯೊಬ್ಬರು ಕರ್ತನೆ ನಿನ್ನ ಆಶೀರ್ವಾದ ಹೊಂದಿಕೊಳ್ಳುವಂತೆ ನೀನು ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಪಿತನೇ, ಎಲ್ಲರೂ ಚೆನ್ನಾಗಿದ್ದೀರಾ? It's good to see all of you in the presence of the Lord once again. ದೇವರ ಸನ್ನಿಧಾನದಲ್ಲಿ ನಿಮ್ಮೆಲ್ಲ ತಿರುಗಿ ನೋಡುವಂತದ್ದು ಸಂತೋಷಕರವಾದ ಕಾರ್ಯವಾಗಿದೆ. ಎಲ್ಲರೂ ಸೇರಿ ಬರೋದು ಸಂತೋಷನಾ ಅಲ್ವಾ? ನಮ್ಮ ಜೀವಿತ ನಮ್ಮ ಕುಟುಂಬದ ಜೀವನ ಮಾಡ್ತಾ ಇರ್ತೇವೆ. ಎಲ್ಲ ಕುಟುಂಬದವರು ಬಂದು ಒಂದೇ ಕುಟುಂಬದ ಜೀವ ಜೊತೆ ಸೇರಿ ಬರುವಂತದ್ದು ಅದು ಒಳ್ಳೆಯದು. ಈ ಸಮಯದಲ್ಲಿ ನಮ್ಮ ಟೈಟಸ್ ಅವ್ರ ಮುಂದೆ ಬಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದೀನಿ. ಈ ವಾರದ ಪ್ರಕಟಣೆಗಳು ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 7 ಗಂಟೆಗೆ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ತಾವೆಲ್ಲರೂ ಭಾಗವಹಿಸಬೇಕಾಗಿ ಕೇಳ್ಕೊಂತೇನೆ. ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಭಾನುವಾರದ ಒಂದು ಆರಾಧನೆ ಸಿದ್ಧತೆ ಮಾಡ್ಕೋಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತೇನೆ. ಬರುವ ಭಾನುವಾರ ಬೆಳಗ್ಗೆ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಬರುವ ಭಾನುವಾರ ಸಾಯಂಕಾಲ ಯವನಸ್ಥರ ಒಂದು ಕೂಟ ಅಂದ್ರೆ ಯೂತ್ ಫೆಲೋಶಿಪ್ ಇರುತ್ತದೆ. ಇಲ್ಲ ಯವನಸ್ಥರು ಬರುವ ಭಾನುವಾರ 5 ಗಂಟೆಗೆ ಸೇರಿ ಬರ್ಬೇಕಾಗಿ ಕೇಳ್ಕೊಂತಾನೆ. ಇವತ್ತು ಸಭೆಯಾದ ನಂತರ ಸಭಾಪಾಲನ ಸಮಿತಿ ಇರುತ್ತದೆ. ಸಭಾಪಾಲನ ಸಮಿತಿ ಎಲ್ಲ ಸದಸ್ಯರು ಇವತ್ತು ಸಭೆಯಾದ ನಂತರ ಕೂಡಿ ಬರ್ಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಒಂದು ವಿಶೇಷ ಪ್ರಕಟಣೆ. ಈ ತಿಂಗಳು 30-31ನೇ ತಾರೀಕಂದು ನಾವು ಫ್ಯಾಮಿಲಿ ರಿಟ್ರೀಟ್ ಮಾಡ್ತಾ ಇದ್ದೆ. 30 ಮತ್ತೆ 31 ಲಾಸ್ಟ್ ವೀಕ್, ಲಾಸ್ಟ್ ಸಂಡೇ 30th ಮತ್ತೆ 31st. ನೀವು ದಯವಿಟ್ಟು ನಿಮ್ಮ ಡೈರಿಗಳು ಅಥವಾ ನಿಮ್ಮ ಮನಸ್ಸುಗಳು ಆ ಡೇಟ್ ಅನ್ನ ಬರೆದಿಟ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ನೀವು ಅದನ್ನ ಮಿಸ್ ಮಾಡಬಾರ್ದು. ದಿವ್ಯ ಜ್ಯೋತಿ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿಗೋಸ್ಕರ ಮಾಡಲ್ಪಟ್ಟಿರೋದು, ಫ್ಯಾಮಿಲಿಗೋಸ್ಕರ ಮಾಡಲ್ಪಟ್ಟಿರೋದು.
ಅದಕ್ಕಾಗಿ ನೀವು ಏನೇ ಕಾರ್ಯಕ್ರಮಗಳಿದ್ರು ಅದನ್ನ ಮುಂದೆ ಮಾಡ್ಬಿಡಿ ಅಥವಾ ಹಿಂದೆ ಮಾಡ್ಬಿಡಿ. ದಯವಿಟ್ಟು ಆ ದಿನದಲ್ಲಿ ಮಾಡಬಾರ್ದು ಅಂತ ನಾನು ನಿಮ್ಮ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಆ ದಿನ ನಾವು ಫ್ಯಾಮಿಲಿ ರಿಟ್ರೀಟ್ ಮಾಡ್ತಾ ಇದ್ದೇವೆ. ಅದರ ಡೀಟೇಲ್ಸ್ ಅನ್ನ ಮುಂದಿನ ದಿನಗಳು ನಾವು ಕೊಡ್ತೇವೆ. ಅದಕ್ಕಾಗಿ ನಿಮ್ಮ ಕಿವಿಗಳು ತೆರೆಯಲ್ಪಟ್ಟಿರಬೇಕು. ಗೊತ್ತಿಲ್ಲ ಆಂಟಿ, ಕೇಳಿಸ್ಕೋಗಿಲ್ಲ ಆಂಟಿ, ಮರ್ತೋಯ್ತಾ ಆಂಟಿ, ಹಂಗ ಆಂಟಿ ಹಿಂಗ ಆಂಟಿ ಅಂತ ಒಬ್ಬರು ಹೇಳ್ಬಾರ್ದು. ಎಲ್ರು ಬರ್ಬೇಕಂತ ನಾವು ಮಾಡಿದ್ದೇವೆ ಪ್ರಿಯರೇ. ಯಾಕಂದ್ರೆ ನಾವು 2 ವರ್ಷಕ್ಕೆ ಮುಂಚೆ 2017 ಅನ್ಕೋತೇನೆ ನಾವು ಫ್ಯಾಮಿಲಿ ರಿಟ್ರೀಟ್ ಮಾಡಿದ್ವಿ. ಎಲ್ಲಾ ಸಭೆಗೆ ನಾವು ಹೋಗಿದ್ವಿ. ದೇವರು ಎಷ್ಟು ಆಶೀರ್ವಾದವಾಗಿ ಒಂದು ಸಂತೋಷವಾಗಿ ನಡೆಸಿಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಈ ಒಂದು ದಿನಾಂಕಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕಂತ ನಾನು ಕೇಳ್ಕೊಳ್ತೇನೆ. ನಾವು ಮಧ್ಯದಲ್ಲಿ ನಮ್ಮ ಕುಟುಂಬದಲ್ಲೇ ದಿವ್ಯಜ್ಯೋತಿಲೇ ಇದ್ದು ಬೆಳೆದು ಸೇವೆ ಮಾಡಿ ಹೋದಂತ ನಮ್ಮ ಮಿರಿಯಂ ಸಹೋದರಿ ನಮ್ಮ ಇದ್ದ ಇದ್ದಾರೆ. ಅವರನ್ನು ಮತ್ತೆ ಅವರ ಹಸ್ಬೆಂಡ್ ಅಗಸ್ಟಿನ್ ಅವರು ಸಹ ನಾವು ಚಪಾತಿ ತಟ್ಟಿ ಅವ್ರಿಗೆ ಕಾಣ ಬರ್ತದಮ್ಮ. ಬೆಂಗಳೂರು ಹೇಳಿದ್ರು ಕಾಣ ಮೋನಿಕಾ ಅವರು ಸಹ ಅನೇಕ ದಿನಗಳ ಮತ್ತೆ ಬಂದಿದ್ದಾರೆ. ಅದೇ ಮೋನಿಕಾ ಅವರು ನಮ್ಗೆ ಇನ್ವೈಟ್ ಮಾಡ್ಬೇಕಂತಾನೆ ಇಲ್ಲ. ಯಾಕೆ ನಮ್ಮ ಒಂದು ಕುಟುಂಬದ ಮಗಳೇ, ಅವಳು ಮದುವೆ ಆಗಿ ಹೋದ್ಮೇಲೆ ನಾವು ಇನ್ವೈಟ್ ಮಾಡ್ತೀವಿ. ದೇವರು ಅವರು ಸಹ ಆಶೀರ್ವದಿಸಿ. ದೇವರು ಆಕೆ ಮೂಲಕವಾಗಿ ಸುಂದರವಾಗಿ ಅಂದ್ರೆ ಸೇವೆ ಮಾಡ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ದೇವರಿಗೆ ಮಹಿಮೆ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ವಾಕ್ಯವನ್ನ ಕೇಳುವುದಾಗಿ ಕರ್ತನ ಮೇಜಿನ ಭಾಗದಲ್ಲಿ ಬರ್ತಾ ಇದ್ದೇವೆ. ಆ ಒಂದು ದಂಪತಿಗಳು ಸಹ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ. ಥ್ಯಾಂಕ್ ಯು ಫಾದರ್. ಸೈನ್ಯಗಳ ಕರ್ತನಾದ ಪರಲೋಕ ತಂದೆ, ವಿಶೇಷವಾದ ಸಮಯದಲ್ಲಿ ಏಸಪ್ಪ ನಿನ್ನ ಮಕ್ಕ ಅಂತ ಮಿರಿಯಮ್ಮನ ಅಗಸ್ಟಿನಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಆ ದಂಪತಿಗಳನ್ನ ನೀನು ಕರ್ತನ ಆಶೀರ್ವದಿಸು. ನೀನು ಅನಾಧಿಕಾಲ ತೀರ್ಮಾನದಾಗಿ ಅವರನ್ನ ಗಂಡ ಹೆಂಡತಿಯಾಗಿ ಕರೆದಿದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ ಅವರ ದಾಂಪತ್ಯ ಜೀವಿತವನ್ನು ಆಶೀರ್ವದಿಸು. ಒಬ್ಬರಿಗೊಬ್ಬರು ಅಪ್ಪ ಹೌದು ರಾಜ ಇನ್ನೂ ಅಧಿಕವಾಗಿ ಪ್ರೀತಿ ಮಾಡುವಂತೆ, ಹಲ್ಲೆಲೂಯಾ, ನಿನ್ನಲ್ಲಿ ಕರ್ತನೆ ನೆಲೆಗೊಂಡು ನಿಲ್ಲುವಂತೆ ಕಾರ್ಯ ಮಾಡು ರಾಜ. ಆ ಮಕ್ಕಳ ವಿರುದ್ಧವಾಗಿ ಯಾವ ಮನುಷ್ಯನ ಕುತಂತ್ರಗಳಾಗಲಿ ಸೈತಾನ ಕುತಂತ್ರಗಳಾಗಿ ನಡೆಯದಂತೆ ಅವರಿಬ್ಬರನ್ನ ನೀನು ಒಂದು ಮಾಡಿದ್ದೀರ ರಾಜ. ಹಲ್ಲೆಲೂಯಾ, ನೀನೇ ಅವರನ್ನ ದಂಪತಿಗಳಾಗಿ ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಅವರು ಇರುವಂತಹ ಕಡೆಗಳಲ್ಲಿ ನಿನ್ನ ಸಮಾಧಾನ ಇಳಿದು ಬರಲಿ ರಾಜ. ನಿನ್ನ ಪ್ರಸನ್ನತೆ ಅನೇಕ ಮಕ್ಕಳು ಗ್ರಹಿಸಿಕೊಳ್ಳುವಂತೆ ಕಾರ್ಯ ಮಾಡು. ನಿನ್ನ ಮಗಾದ ಮಿರಿಯಮ್ಮ ನೀನು ಕರೆದಂತ ದೇವನಾಗಿದ್ದೇನೆ ರಾಜ. ಏಸಪ್ಪ ಆ ಕುಟುಂಬವನ್ನ ಕಟ್ಟಬೇಕೆ ನಾನು ಬೇಡುತ್ತೇನೆ. ಅವರ ಸಂತತಿಯನ್ನು ಆಶೀರ್ವದಿಸಬೇಕೆ ನಾನು ಬೇಡುತ್ತೇನಪ್ಪ. ಬಲಪಡಿಸಿ ನಡೆಸಿಕೊಳ್ಳಿ ಕರ್ತನೆ. ಅದೇ ತಾಯಿ ಕರ್ತನೆ, ಈ ವಾಕ್ಯವನ್ನು ಕೇಳಿ ಹೋಗುತ್ತಾ ಇದ್ದೇವೆ. ನೀನು ವಾಕ್ಯ ಸ್ವರೂಪ ದೇವನಾಗಿದ್ದೀನಿ. ನಮ್ಮೊಂದಿಗೆ ವಾಕ್ಯದಲ್ಲಿ ಮಾತನಾಡು ರಾಜ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿನ್ ಹೃದಯ ನಿನ್ ಸ್ವರವಾನ ಕೇಳಲು ನಿನ್ ಹೃದಯ ನಿನ್ ಸ್ವರವಾನ ಕೇಳಲು ನಿನ್ನ ಸಾನ್ನಿಧ್ಯ ಸೇರಲು ನಾನು ಬಯಸುವೆ. ಎಂದಿಗೂ ನಿನ್ನನ್ನೇ ಪ್ರೀತಿಸಲು ನಾನು ಬಯಸುವೆ. ಯೇಸುವೇ, ಓ ಯೇಸುವೇ, ನಿನ್ನನ್ನೇ ಬಯಸುವೆ. ಯೇಸುವೇ, ಓ ಯೇಸುವೇ, ನಿನ್ನನ್ನೇ ಬಯಸುವೆ. ನಿನ್ನನ್ನೇ ಬಯಸುವೆ. ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇವೆ. ಆಮೆನ್. ಲಾಸ್ಟ್ ವೀಕ್ ಎಷ್ಟು ಜನ ಚರ್ಚಿಗೆ ಬಂದಿದ್ರಿ? 3/4 ಭಾಗ ಬಂದಿದ್ರಲ್ವಾ? 90% ಜನ ಬಂದಿದ್ರು. ಲಾಸ್ಟ್ ವೀಕು ಕೇಳಿದಂತ ಮೆಸೇಜ್ನ ಎಷ್ಟು ಜನ ನಾಲ್ಕು ಇಟ್ಕೊಂಡಿದ್ರಿ? ಕೈ ಎತ್ತಿದ್ರೆ ಮತ್ತೊಂದು ಪ್ರಶ್ನೆಗೆ ಉತ್ತರ ಮಾಡ್ಬೇಕು. ಎಷ್ಟು ಜನ ನಾಲ್ಕ ಇಟ್ಕೊಂಡಿದ್ದೀರಿ? 4-5 ಜನ ನಾಲ್ಕ ಇಟ್ಕೊಂಡಿದ್ದೀರಿ. ಯಾರು ಪ್ರೀಚ್ ಮಾಡುವ ಗೊತ್ತಾ? ನಾಲ್ಕ ಇದೆಯಾ?
ವಾಕ್ಯ ಮಾಡಿದ್ರು ಮನುಷ್ಯರು ಮರೀಲಿಲ್ಲ. ಲಾಸ್ಟ್ ವೀಕು ನಮ್ಮ ಮೋಹನ್ ರಾಜ್ ಅವರು ಗೀತೆಯವರು ಜೀವಿತ ಮೂಲಕವಾಗಿ ನಮಗೆ 5 ಸತ್ಯಗಳನ್ನ ಬೋಧಿಸುವ ಮೂಲಕವಾಗಿ ನಮ್ಮನ್ನ ದೇವರ ವಾಕ್ಯದಲ್ಲಿ ನಡೆಸಿದ್ದಾರೆ. ಒಂದ್ಸಾರಿ ಇದೇ ರೀತಿಯಾಗಿ ಒಬ್ಬ ಯವನಸ್ಥ ಹುಡುಗ ತನ್ನ ತಂದೆ ಹತ್ರ ಹೋಗಿ ಹೇಳಿದಂತೆ, ಡ್ಯಾಡಿ, ನಾನು ಪ್ರತಿ ಭಾನುವಾರ ವಾಕ್ಯ ಕೇಳ್ತಾ ಇರ್ತೀನಿ, ಆದ್ರೆ ಏನ್ ಪ್ರಯೋಜನ, ಮರ್ತೋಗ್ಬಿಡ್ತೀನಿ, ನೀವು ಮಾಡ್ತಿದ್ರಲ್ಲ ಹಂಗೆ ಅಂತ ಕೇಳಿದ. ಅದಕ್ಕೆ ಅವರಪ್ಪ ಸ್ವಲ್ಪ ಯೋಚನೆ ಮಾಡಿ, ಕಳೆದ ಶುಕ್ರವಾರ ನಿಮ್ ತನ್ನ ತಾಯಿ ನೀನ್ ಏನ್ ಊಟ ಕೊಟ್ರು ಅಂತ ಕೇಳಿದ. ಅನ್ನ ರೈಸ್ ಕೊಟ್ಟರು, ಅದು ಗೊತ್ತಿರೋದಿಲ್ಲ. ಮೋಸ್ಟ್ ಆಫ್ ಇಂಡಿಯನ್ಸ್ ವಿತ್ ದ ರೈಸ್ ಅಲ್ವಾ. ಆ ರೈಸ್ಗೆ ಏನ್ ಸಾರು ಕೊಟ್ರು ಅಂತ ಕೇಳಿದ್ರು. ಅದಕ್ಕೆ ಏನ್ ಪಲ್ಯ ಕೊಟ್ರು ಅಂತ ಕೇಳಿದ್ರು. ತಲೆ ಕೆಟ್ಕೊಂಡು ಮರ್ತೋಗ್ಬಿಟ್ಟಿದ್ದೀನಲ್ಲ. ಅದಕ್ಕೆ ಅವ್ರ ತಂದೆ ಹೇಳಿದ್ರಂತೆ, ಆದ್ರೆ ನೀನು ಊಟ ಮಾಡಿ ಮರ್ತಿದ್ರು ಸಹ ಆ ಊಟದ ಮೂಲಕವಾಗಿ ನಿನಗೆ ಶಕ್ತಿ ಬಂದಿದೆ. ಆಮೇಲೆ ಅಲ್ಲ, ನರಿಶ್ಮೆಂಟ್ ಸಿಕ್ಕಿದೆ ನಿನ್ ದೇಹಕ್ಕೆ. ಅದೇ ರೀತಿಯಾಗಿ ದೇವರ ವಾಕ್ಯ ನೀನು ಕೇಳಿ ಮರೆತರೂ ಸಹ ನಿನ್ನ ಆತ್ಮಕ್ಕೆ ಅದು ನರಿಶ್ಮೆಂಟ್ ಕೊಡುವಂತದ್ದಾಗಿದೆ ಅಂದ್ರೆ ನಮ್ಮ ಆತ್ಮಕ್ಕೆ ಅದು ಆಹಾರವಾಗಿದೆ, ಶಕ್ತಿ ಕೊಡ್ತದೆ, ಬಲ ಕೊಡ್ತದೆ. ಅದಕ್ಕೋಸ್ಕರವೇ ನಾವು ವಾಕ್ಯ ಕೇಳಬೇಕಾದ್ರೆ ಯಾವ ರೀತಿ ಕೇಳಬೇಕು, ಗಮನವಿಟ್ಟು ಕೇಳಬೇಕು. ಕಣ್ಣು ಮಾತ್ರ ನನ್ನ ನೋಡ್ತಾ ಇರೋದಲ್ಲ, ಕಿವಿ ಸಹ ದೇವರ ವಾಕ್ಯ ಕೇಳಿಸ್ಕೊಂತಾ ಇರ್ಬೇಕು. ಅದು ಹೃದಯದೊಳಗೆ ಹೋಗ್ತಾ ಇರ್ಬೇಕು, ಮನಸ್ಸೊಳಗೆ ಹೋಗ್ತಾ ಇರ್ಬೇಕು. ಒಳ್ಳೆ ಇಲಿಸ್ಟ್ರೇಷನ್ ಹೇಳಂತ ಮರ್ತೋಗ್ಬಿಡೋದಲ್ಲ. ಸರಿನಾ? ನಾವು ಜ್ಞಾಪಕದಲ್ಲಿ ಇಟ್ಕೊಬೇಕಂತಾನೆ ಕೇಳಿಸ್ಕೊಬೇಕು. ಅರ್ಥ ಆಯ್ತಾ? ನಮ್ಮ ಆತ್ಮಗಳಿಗೆ ಅದು ಆಹಾರವಾಗಿದೆ. ನಮ್ಮ ಸತ್ಯವೇದಗಳನ್ನ 1 ಕೊರಿಂಥ 11:27-29 ವಚನ ತಿಳಿಸ್ಕೊಳ್ಳೋಣ. ಓದೋದು ಬೇಡ, ನಾನು ಹೇಳ್ಬೇಕಾದ್ರೆ ಓದಿ. 1 Corinthians chapter 11 verse 27-29. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 27 ಮತ್ತೆ 27ರಿಂದ 29ನೇ ವಚನದವರೆಗೂ ಓದೋದು ಬೇಡ, ನಾನು ಹೇಳ್ತೇನೆ. ಈ ಒಂದು ವಚನಗಳ ಹಿಂದೆ ನೀವು ನೋಡುವುದಾದ್ರೆ, ಪೌಲನು ಅಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಮಾಡಿದಂತ ಆ ಪಸ್ಕ ಹಬ್ಬದ ಊಟದ ಕುರಿತಾಗಿ ಮಾತಾಡ್ತಾನೆ. ಅಲ್ಲಿ ಯೇಸು ಕ್ರಿಸ್ತನು ಆ ರೊಟ್ಟೆಯನ್ನು ತೆಗೆದುಕೊಂಡು, ಇದು ನನ್ನ ದೇಹ, ಅದೇ ತಾಯಿ ಪಾತ್ರೆಯನ್ನು ತೆಗೆದುಕೊಂಡು, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯನ್ನ ಸೂಚಿಸುತ್ತದೆ, ಅದೇ ತಾಗಿ ದೇಹ ನಿಮಗಾಗಿ ಕೊಡಲ್ಪಟ್ಟಿದೆ, ಆ ರೀತಿ ಎಲ್ಲ ಹೇಳಿದ ನಂತರ, ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರಾಗಿ ಮಾಡಿರಿ ಹೇಳಿದ ನಂತರ ನಾವಿಲ್ಲಿ ನೋಡ್ತೇವೆ 26ನೇ ವಚನದಲ್ಲಿ, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನ ಆತನ ಬರುವ ತನಕ ಸಿದ್ಧಪಡಿಸಬೇಕು ಅಂತ ಹೇಳಿದ ನಂತರ ನಾವು ನೋಡ್ತೇವೆ. ಈ ವಚನಗಳನ್ನ ನಾವು ನೋಡ್ತೇವೆ. ಇದೊಂದು ಸಿಂಬಾಲಿಕ್ ಆಕ್ಟ್ ಆಗಿ ಅಲ್ಲಿ ಪೌಲ ಮಾತಾಡ್ತಾ ಇದೆ. ಆದ್ರೆ ಇದಕ್ಕೆ ನೀವು ಬ್ಯಾಕ್ ಗ್ರೌಂಡ್ ನೋಡುವುದಾದ್ರೆ, ಒರಿಜಿನಲ್ ಆಗಿ ನೋಡುವುದಾದ್ರೆ, ಸಿನಾಪ್ಟಿಕ್ ಗಾಸ್ಪಲ್ಸ್ ಅಂತೀವಿ, ಮತ್ತಾಯ, ಮಾರ್ಕ, ಲೂಕನ ಈ ಸುವಾರ್ತೆಗಳಲ್ಲಿ ಈ ಒಂದು ಕಾರ್ಯ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಆ ಒಂದು ವಾಸ್ತವವಾಗಿ ತನ್ನ ಶಿಷ್ಯರೊಂದಿಗೆ ಮಾಡಿದಂತ ಪಸ್ಕ ಹಬ್ಬದ ಆ ಒಂದು ಕಾರ್ಯವನ್ನು ಅವರಲ್ಲಿ ನೋಡ್ತೇವೆ. ಆ 3 ಸುವಾರ್ತೆಗಳಲ್ಲಿ ಸಹ ಬರೆಯಲ್ಪಟ್ಟಿದೆ. ಅಲ್ಲಿ ಹೇಳಿದ ನಂತರ ಯೇಸು ಕ್ರಿಸ್ತನ ಪೌಲನು ಹೇಳ್ತಾ ಇದ್ದಾನೆ, ಈಗಿರುವುದರಿಂದ, therefore, ಇಂಗ್ಲಿಷಲ್ಲಿ ಓದಿ ನೋಡುವುದಾದ್ರೆ therefore 27ನೇ ವಚನ ಈಗ ಓದಿ. ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಯಾವಾಗೆಲ್ಲ ನಾವು ಸತ್ಯವೇದದಲ್ಲಿ therefore, ಸತ್ಯವೇದ ಮಾತ್ರ ಅಲ್ಲ, ನೀವು ಹಿಂಗ್ ನೋಡುವುದಾದ್ರೆ ಆ ಒಂದು ಗ್ರಾಮೆಟಿಕ್ ಆಗಿ therefore ಅಂತ ಹೇಳಿದ್ರೆ, ಈಗಿರುವುದರಿಂದ ಅಂತ ಹೇಳಿದ್ರೆ ಮುಂಚೆ ಹೇಳಿದಂತ ಎಲ್ಲ ವಾಕ್ಯಗಳನ್ನ ನಾವು ಗಮನಿಸಬೇಕು. ಅದನ್ನ ಗಮನಿಸಿದ ನಂತರ ಈಗಿರುವುದರಿಂದ ಅಂತ ಬರೋದು. ಅಂದ್ರೆ ಯೇಸು ಕ್ರಿಸ್ತ ಹೇಳಿದ ಎಲ್ಲ ಕಾರ್ಯಗಳನ್ನ ನೀವು ತಿಳಿದುಕೊಂಡ ನಂತರ ಈಗ ಯೇಸು ಕ್ರಿಸ್ತನು ಹೇಳ್ತಾನೆ, ಆದ್ದರಿಂದ therefore ಈಗ ನಾವೇನ್ ಮಾಡ್ಬೇಕಂತೆ, ನಾವು ಯೇಸು ಕ್ರಿಸ್ತನ ಶರೀರವನ್ನಾಗಲಿ ಯೇಸು ಕ್ರಿಸ್ತನ ರಕ್ತವನ್ನಾಗಲಿ ಅಯೋಗ್ಯವಾಗಿ ತೆಗೆದುಕೊಳ್ಳಬಾರದು. ಯಾರೆಲ್ಲ ಇಲ್ಲಿ ಯೋಗ್ಯರಾಗಿದ್ದೀರಿ? ಹಲೋ, ಎಲ್ಲರೂ ಅಯೋಗ್ಯ. ಇನ್ಯಾವಾಗ ನಾವು ಯೋಗ್ಯರಾಗೋದು? ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡು ದೀಕ್ಷಾಸ್ನಾನ ತೆಗೆದುಕೊಂಡು ಯೇಸಪ್ಪನ ಮಕ್ಕಳಾಗಿ ಯೇಸಪ್ಪನ ಸಭೆಯಲ್ಲೇ ಕೂತ್ಕೊಂಡು ಕೂಡ ನಾನು ಅಯೋಗ್ಯನೇ ಅಂತ ಅನ್ಕೊಂಡಿದ್ರೆ ಇನ್ನೆಷ್ಟು ಬೋಧಿಸೋದು ನಾವು? ಹಲೋ, 25 ವರ್ಷ
ವರ್ಷದ ಬೋಧಿಸಿದೀವ್ರಿ ಅಲ್ವಾ? ಇವ್ರು 25 ವರ್ಷ, ಎಷ್ಟು ವರ್ಷ ಆಯ್ತು? 27 ಆಗ. ಮತ್ತೆ ಮೂಲ ಆ ಒಂದು ಬೋಧನೆಗಳನ್ನೇ ಮಾಡ್ತಾ ಇರ್ಬೇಕು ಅಲ್ವಾ? ಮುಂದೆ ಹೋಗೋದೇ ಬೇಡ. ನೀವ್ ಯೋಗ್ಯರ ಕೈ ಎತ್ತಲ್ಲ, ನೀತಿವಂತರ ಕೈ ಎತ್ತಲ್ಲ, ಅನೀತಿವಂತರ ಎತ್ತಿರತ್ತೆ. ಇನ್ಯಾವಾಗ್ರಿ ನೀತಿವಂತರಾಗೋದು? ಯಾವಾಗ ನಾವು ಯೋಗ್ಯರಾಗೋದು? Are we not worthy in the Lord Jesus? Yes. Praise the Lord. Amen. ಯಾಕೆ ಆ ಪ್ರಶ್ನೆ ಕೇಳಿದೆ ಅಂದ್ರೆ ಪ್ರಿಯರೇ, ಇಲ್ಲಿ ಪೌಲ ಹೇಳ್ತಾ ಇರೋದು ಅಯೋಗ್ಯರಾಗಿ ಅಂತ ಹೇಳ್ಬೇಕಾದ್ರೆ ನನಗೆ ಯೋಗ್ಯತೆ ಇದೆ ಅಂತಲ್ಲ. ಯಾಕಂದ್ರೆ ಈ ಲೋಕದಲ್ಲಿ ಯಾರಿಗೂ ಯೋಗ್ಯತೆ ಇಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿ, ರಥದಲ್ಲಿ ನಾವು ಯೋಗ್ಯರಾಗಿ ಮಾರ್ಪಟ್ಟಿದ್ದೇವೆ. ಆದ್ರೆ ಇಲ್ಲಿ ಅಂತ ಅಯೋಗ್ಯತೆ ಅಂದ್ರೆ ಇಂಪ್ರಾಪರ್ ಮ್ಯಾನರ್, ಅಂದ್ರೆ ನಮ್ಮ ನಡತೆ, ನಮ್ಮ ಒಂದು ವರ್ತನೆ, ನಾವು ಯಾವ ರೀತಿಯಾಗಿ ಬಂದು ನಾವು ಕರ್ತನ ಭೋಜನ ಮೇಜಿನ ಮುಂಭಾಗ ಬರ್ಬೇಕಂತೆ ಯೋಗ್ಯರಾಗಿ ಇರ್ಬೇಕಾದ್ರೆ ಮರ್ಯಾದೆಯಿಂದ, ಭಯಭಕ್ತಿಯಿಂದ ನಾವು ಬರಬೇಕು. ಏನೋ ಅಲ್ಲ ಪ್ರಿಯರೇ, ಕರ್ತನ ಮೇಜಿನ ಮುಂಭಾಗ ಬರ್ಬೇಕಾದ್ರೆ ಭಯಭಕ್ತಿ ಇರಬೇಕು, ಮರ್ಯಾದೆ ಇರಬೇಕು. ಆ ಯೋಗ್ಯತೆ ಬಗ್ಗೆನೇ ಇಲ್ಲಿ ಪೌಲ ಮಾತಾ ಇರೋದು. ಯಾಕಂದ್ರೆ ನಾವೆಲ್ಲರಿಗೂ ಚೆನ್ನಾಗಿ ಗೊತ್ತು, ಕೊರಿಂಥ ಸಭೆಯಲ್ಲಿ ಆ ರೀತಿಯಾಗಿದ್ರು. ಬೇರೆ ಊಟಗಳು ಮಾಡ್ತಾರಲ್ಲ, ಭೋಜನ ತೆಗೆದುಕೊಂತಾರಲ್ಲ, ಅದೇ ರೀತಿಯಾಗಿ ಇದ್ರು ಅನ್ಕೊಂಡು ಅವರು ಅಸಡೆಯಿಂದ ಮಾಡ್ತಾ ಇದ್ರು. ದಯವಿಟ್ಟು ಪ್ರಿಯರೇ, ಯಾರೊಬ್ಬರಾದ್ರೂ ನಾವು ಅಸಡೆಯಿಂದ ಬಂದು, ನೆಗ್ಲಿಜೆನ್ಸ್ ಇಂದ ಬಂದು ದೇವರ ಕರ್ತನ ಮೇಜಿನ ಮುಂಭಾಗದಲ್ಲಿ ಬರಬಾರ್ದು. ನಮ್ಮನ್ನು ನಾವು ಯೋಗ್ಯರೆಂದೆನಿಸುವವರಾಗಿ ನಾವು ನೋಡುವುದಾದ್ರೆ 5 ಸ್ಟಾರ್ ಹೋಟ್ಲ್ಗೆ ಹೋಗ್ರಿ, ಸರಿನಾ? 5 ಸ್ಟಾರ್ ಹೋಟ್ಲ್ಗೆ ಹೋದ್ರೆ ಹೆಂಗಂದ್ರೆ ಹಂಗೆ ಹೋಗ್ಲಿಕ್ಕೆ ನೀವು ಇಷ್ಟಪಡ್ತೀರಾ? ನನಗೋದ್ರೆ ಯಾರು ನಾವು ಅವೇ ಚಪ್ಪಲಿ ಹಾಕೊಂಡು ಹೋಗಲ್ಲ. ಕಾಸು ಕೊಟ್ಟು ಈಸ್ಕೊಂಡಾದ್ರು ಒಳ್ಳೆ ಚಪ್ಪಲಿ ಹಾಕೊಂಡು 5 ಸ್ಟಾರ್ ಹೋಟ್ಲ್ರಿ ಅದು ಅಲ್ವಾ? ಶೂ ಹಾಕೊಂಡು ಹೋಗ್ತೀವಿ, ಒಳ್ಳೆ ಚಪ್ಪಲಿ ಹಾಕೊಂಡು ಹೋಗ್ತೀವಿ, ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ತೀವಿ, ಡ್ರಿಮ್ ಆಗಿ ಹೋಗ್ತೀವಿ, ಡಿಗ್ನಿಟಿಯಿಂದ ಹೋಗ್ತೀವಿ. ಕರ್ತನ ಮೇಜಿನ ಮುಂಭಾಗ ಬರ್ಬೇಕಾದ್ರೆ ಇದೆಲ್ಲ ಬರೋದು ತಪ್ಪು ಪ್ರಿಯ. ಹೃದಯ ನೋಡುವಂತ ದೇವನು ನಮ್ಮ ಒಳಾಂಗಣ ಸಹ ನೋಡ್ತಾನೆ. ಆಮೇಲೆ ಮರ್ಯಾದೆಯಿಂದ we have to give the respect to the Lord's table. ಆ ರೀತಿಯಾಗಿ ಮರ್ಯಾದೆಯಿಂದ ಬರ್ಬೇಕಂದ್ರೆ ಪೌಲ ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ನಾವು ಯೋಗ್ಯತೆ ಅಂತ ಹೇಳುವುದಾದ್ರೆ ಯಾರಿಗೂ ಯೋಗ್ಯತೆ ಇಲ್ಲ ಪ್ರಿಯ. ಏಸಪ್ಪ ನಮ್ಮನ್ನ ಯೋಗ್ಯರನ್ನಾಗಿ ಮಾಡಿಲ್ಲ. ವಚನ 28 ಓದೋಣ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಪ್ರತಿ ಮನುಷ್ಯನು ಅವಾಗ ಯಾವುದನ್ನು ನಾವು ಪರೀಕ್ಷಿಸಿಕೊಂಡವರಾಗಿರಬೇಕು. ವಾಟ್ ಎ ಮ್ಯಾನ್ ಶುಡ್ ಎಕ್ಸಾಮಿನ್. ಯಾವ್ದು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು? 2 ಕೊರಿಂಥ 13:5 ವಚನ ಸಹ ಓದ್ಕೊಳ್ಳೋಣ. 2 Corinthians chapter 13 verse 5. ಯಾವ್ದ ಇದ್ದೀರೋ ಇಲ್ವೋ? ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ? ಯಾವ ನಂಬಿಕೆಯಲ್ಲಿ? ಕ್ರಿಸ್ತ ನಂಬಿಕೆ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀವೋ ಇಲ್ಲವೋ ಎಂದು ಪರೀಕ್ಷಿಸಿಕೊಳ್ಳಬೇಕು. ನಾವೆಲ್ಲರೂ ಯೇಸು ಕ್ರಿಸ್ತ ನಂಬ್ತೀವ ಇಲ್ವಾ? ಹುಷಾರಾಗ್ಬಿಟ್ಟು ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೇವೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೇವೆ, ಅದಕ್ಕೆ ನಾವು ಸಭೆಗೆ ಬಂದಿದ್ದೇವೆ ಅಲ್ವಾ? ಏಸಪ್ಪನ ಯಾರ ನಂಬ್ತಾರೋ, ಅಂಗೀಕರಿಸ್ಕೊಳ್ತಾರೋ ಅವರು ಈ ಒಂದು ಜಾಗದಲ್ಲಿ ಬಿಟ್ಟು ಲೋಕದಲ್ಲಿ ಭಾನುವಾರದಂದು ಬೆಳಗಿನ ಜಾವದಲ್ಲಿ ಮಾಡುವಂತ ಆರಾಧನೆಗೆ ಬರದೆ ಇರಕ್ಕಾಗಲ್ಲ. ಆಮೇಲೆ ಯಾಕೆಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ಅವರಿದ್ದಾರೆ, ಏಸಪ್ಪನ ಅಂಗೀಕರಿಸ್ಕೊಂಡಿದ್ದಾರೆ. ಅದಕ್ಕಾಗಿ ಅವ್ರ ಮನೆಯಲ್ಲೇ ಕೂತ್ಕೊಳ್ಳೋದಕ್ಕಾಗಲ್ಲ, ಮಾರ್ಕೆಟ್ಗೆ ಹೋಗಕ್ಕಾಗಲ್ಲ, ಆವಾಗಲೇ ಅವ್ರು ಮಾರ್ಗಲ್ಲಿ ಹೋಗಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಏಸಪ್ಪನ ಅಂಗೀಕರಿಸ್ಕೊಂಡಿದ್ದಾರೆ, ಏಸಪ್ಪ ಮಕ್ಕಳಾಗಿದ್ದಾರೆ. ಅದಕ್ಕಾಗಿ ಅವ್ರ ಸಭೆಗೆ ಬಂದೇ ಬರ್ತಾರೆ. ಅವು ನಾವು ಏಸಪ್ಪನ ಒಂದು ನಂಬಿಕೆಯಲ್ಲಿದ್ದೇವೆ. ಅರೆ ಏಸಪ್ಪ ನಂಬಿಕೆ ಇದ್ದೀರೋ ಇಲ್ವೋ ಪರೀಕ್ಷಿಸಿಕೊಂಡ್ರೆ ಅರ್ಥ ಏನು ಹೇಳಿ? ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೀರೋ ಇಲ್ವೋ ಪರೀಕ್ಷಿಸಿಕೊಳ್ಳಿ ಅಂತಪ್ಪ ಅಲ್ಲಿ ಹೇಳ್ತಾ ಇರ್ಬೇಕಾದ್ರೆ ವಚನ ನಾವು ಯಾವ್ದನ್ನು ಪರೀಕ್ಷಿಸ್ಕೊಳ್ಬೇಕು? ನಾನು ಕ್ರಿಸ್ತನ ನಂಬಿಕೆಯಲ್ಲಿದ್ದೇನೋ ಇಲ್ಲವೋ. ಅಲ್ಲಿ ಹೇಳ್ತಾ ಇರೋದು ಏನಂದ್ರೆ ಪ್ರಿಯರೇ, ನಾವು ಯೇಸು ಕ್ರಿಸ್ತನ ನಂಬಿಕೆ ಇದ್ದೆ, ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೇ ನಾವು ಯೇಸಪ್ಪ ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ. ಆದ್ರೆ ಪ್ರತಿದಿನ ನಾವು ಆ ವಿಶ್ವಾಸದ ನಂಬಿಕೆಯ ಅಂಶದಲ್ಲಿ ಜೀವಿಸ್ತಾ ಇದ್ದೇವಾ? Are we living in the elements of the faith?
ಆ ಒಂದು ವಿಶ್ವಾಸದ ಅಂಶಗಳು ಏನು ಅಂತ ನೋಡುವುದಾದ್ರೆ, ಮೊದಲನೇದಾಗಿ ಬಿಲೀವ್ ಅಂಡ್ ರಿಸೀವ್. ಮೊದಲನೇದಾಗಿ ನಾವು ನಂಬಬೇಕು ಮತ್ತೆ ಹೊಂದಿಕೊಳ್ಳಬೇಕು. ದೇವರ ವಾಕ್ಯ ಸತ್ಯ ಅಂತ ನಾವು ನಂಬಬೇಕು. ದೇವರ ವಾಕ್ಯ ಸತ್ಯ. ದೇವರ ವಾಕ್ಯದಿರುವಂತ ಎಲ್ಲ ಆ ಒಂದು ಕಾರ್ಯಗಳು ನನಗಾಗಿ ಬರೆಯಲ್ಪಟ್ಟಿದೆ ಅಂತ ನಾನು ನಂಬಬೇಕು, ಅದನ್ನ ಅಂಗೀಕರಿಸಿಕೊಳ್ಬೇಕು. ಕೆಲವೊಂದೇಲೆ ಏನಾಗ್ ಗೊತ್ತಾ, ದೇವರ ವಾಕ್ಯ ಈ ಲೋಕದ ಕಾರ್ಯಗಳಿಂದ ವಿರುದ್ಧವಾಗಿರ್ತದೆ. ಈ ಲೋಕ ಏನ್ ಹೇಳ್ತದೆ, ನೀನು ಮಹಿಮೆಯನ್ನ ತೋರಿಸು, ನಾನು ನಂಬ್ತೀನಿ ಅಂತಾರೆ ಅಲ್ವಾ. ತೋರಿಸ್ತಾರ ಮಹಿಮೆನ, ಏನ್ ಅದ್ಭುತಗಳು ಮಾಡ್ತಾ ಇದಾರೆ, ಮನುಷ್ಯ ಮಾಡ್ತಾ ಇದ್ದಾನೆ ಅದ್ಭುತನ, ಅದು ನೋಡಿ ಜನ ಏನ್ ಮಾಡ್ತಾರೆ, ನಂಬ್ತಾರೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ ವ್ಯತಿರೇಕವಾಗಿ, ಅದ್ರ ವಿರುದ್ಧವಾಗಿ, ನೀನು ನಂಬು, ದೇವರ ಮಹಿಮೆಯನ್ನ ಕಾಣಬೇಕು. ಎಷ್ಟು ಕಷ್ಟ ಅಲ್ವಾ. ಅದಕ್ಕೆ ನಾನು ಹೇಳಿದೆ, ನಂಬಬೇಕು. ದೇವರ ವಾಕ್ಯವನ್ನ ನಾವು ನಂಬಬೇಕು. ಅದು ನನಗಾಗಿ ಬರೆಯಲ್ಪಟ್ಟಿದೆ, ದೇವರ ವಾಗ್ದಾನಗಳು ನನಗಾಗಿ ಕೊಡಲ್ಪಟ್ಟಿದೆ ಅಂತ ನಾವು ನಂಬಬೇಕು ಪ್ರಿಯರೇ. ಮಾರ್ಕ 11:24 ಓದಿ ನೋಡೋಣ. ಯೇಸು ಕ್ರಿಸ್ತನು ಏನ್ ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡುವಾಗ ಹೊಂದಿದ್ದೀರೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ಹೇಳುತ್ತೇನೆ. ನಮ್ಮ ಹೃದಯಗಳಲ್ಲಿ ನಾವು ಯಾವಾಗ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಆ ವಾಗ್ದಾನ ನನಗಾಗಿ ಬರೆಯಲ್ಪಟ್ಟಿದೆ ಅಂತ ತಿಳ್ಕೊಳ್ತೇವೋ, ಆಗ ನಾವು ಏನೆಲ್ಲ ಕೇಳ್ತೇವೋ ಅದನ್ನ ಹೊಂದಿಕೊಳ್ತೇವೆ. ಅದು ತುಂಬಾ ಕಷ್ಟ. ವಿ ಹ್ಯಾವ್ ಟು ಥಿಂಕ್ ಆಲ್ರೆಡಿ ಐ ಹ್ಯಾವ್. ಇವಾಗ ನಾನು ಒಂದು 10,000 ಕೇಳ್ತಾ ಇದ್ದೀನಿ ದೇವರಲ್ಲಿ ಅಂತ ಅನ್ಕೊಳ್ಳಿ, ನನ್ನ ಕೈಲಿ 10,000 ಇದೆ ಅನ್ಕೊಂಡು ನಾನು ಸ್ತೋತ್ರ ಮಾಡೋದು ಈಸಿನೇನ್ರಿ? ಯಾರನ್ನ ಮಾಡಿದೀರಾ? ನಂಬಿಕೆಗೆ ತಂದೆ ಆದಂತ ಅಬ್ರಹಾಮನೇ ಮಾಡಿದ ಅನ್ಸುತ್ತೆ ನನಗೆ. ತುಂಬಾ ಕಷ್ಟ ಅಲ್ವಾ? ಸಾರಾಯಿಂದ ಮಗು ಬರುತ್ತೆ, ನನಗೆ ನೀವು ಮಗ ಕೊಡ್ತೀನಿ ಅಂತ ದೇವ್ರು ಹೇಳಿದ್ರು, ಆದ್ರೆ ಅವನು ಮಗ ಇದ್ದಾನೆ ಅಂತ ಅವ್ನು ನಂಬಲಿಲ್ಲ. ಅಬ್ರಹಾಮ ನಂಬೇ ಇರ್ಬೋದು, ಆದ್ರೆ ಪರಿಶುದ್ಧಾತ್ಮನ ಒಳಗೆ ವಾಸ ಮಾಡ್ತಾನೆ, ನಾವು ನಂಬಬೇಕು ಪ್ರಿಯ ಅಲ್ವಾ. ನನ್ನಲ್ಲಿ ಇರುವಂತ ಕೊರತೆಗಳನ್ನ ನಾವು ನೀಗಿಸಿದ್ದಾನೆ ಅಂತ ನಾವು ನಂಬಬೇಕಾಗಿದೆ. ಈ ವಚನ ಅದಕ್ಕೆ ಯೇಸು ಕ್ರಿಸ್ತನು ಯೋಹಾನ 20:29 ತೋಮ ನೋಡಿ ಹೇಳ್ತಾರೆ, ಕಂಡು ನಂಬುವವನಿಗಿಂತಲೂ ಕಾಣದೆ ನಂಬುವವನು ಬ್ಲೆಸ್ಡ್. ಆ ರೀತಿ ಕಾಣಲಿಲ್ಲ ನಾವು, ಆದ್ರೂ ನಾವು ನಂಬಬೇಕು, ನನ್ನ ಕೈಯಲ್ಲಿ 10,000 ರೂಪಾಯಿ ಇದೆ ಅಂತ. ಅದನ್ನೇ ನಾವು ನೋಡ್ತೇವೆ. ನಂಬಿಕೆಯ ಒಂದು ಅಂಶ, ವಿ ಹ್ಯಾವ್ ಟು ಬಿಲೀವ್ ಅಂಡ್ ರಿಸೀವ್. ನಂಬಿ ಹೊಂದ್ಕೊಬೇಕು. ಎರಡನೇದಾಗಿ, ಫೈಂಡ್ ಎ ಸ್ಕ್ರಿಪ್ಚರ್ ದಟ್ ಅಪ್ಲೈಸ್ ಟು ಯುವರ್ ಸಿಚುಯೇಷನ್. ನಮ್ಮ ಒಂದು ಪರಿಸ್ಥಿತಿಗಳಿಗೆ ತಕ್ಕದಾದಂತ ಆ ಒಂದು ವಚನಗಳನ್ನ, ವಾಕ್ಯಗಳನ್ನ, ಆ ಒಂದು ವಾಗ್ದಾನಗಳನ್ನ ನಾವು ಕಂಡುಕೊಳ್ಳಬೇಕು. ಯೋಹಾನ 8:32 ವಚನ ಓದೋಣ. ಈ ವಚನ ಯೂಶಲ್ ಆಗಿ ನಾವು ಯೇಸು ಕ್ರಿಸ್ತನ ಬರುವಂತ ಜನಗಳಿಗೆ ಅಥವಾ ನಂಬಿಕೆ ಮುಂಚೆ ನಾವು ಹೇಳುವಂತ ವಚನಗಳಿದು. ಯೋಹಾನ 8:32 ಓದೋಣ. ನೀವು ಅಲ್ಲ, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು. ಯಾವ್ದನ್ನು ತಿಳ್ಕೊಂತೀರಂತೆ? ಸತ್ಯವನ್ನ ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು. ಸತ್ಯವನ್ನು ತಿಳ್ಕೊಳ್ಬೇಕಂದ್ರೆ ನಾವು ಸತ್ಯವೇದನೆ ಓದದೇ ಇದ್ರೆ ಹೆಂಗ್ ತಿಳ್ಕೊಳ್ಳೋದು? ಇಲ್ಲಿ ನೋಡಿ, ಸತ್ಯನ ತಿಳ್ಕೊಳ್ಬೇಕು, ಸತ್ಯ ನಮ್ಮನ್ನ ಬಿಡುಗಡೆ ಮಾಡ್ತಾರೆ. ನಾನು ಏನೆಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಇದ್ರೂ ಸಹ, ಏನೆಲ್ಲ ಒಂದು ತೊಂದರೆಗಳಿದ್ರೂ ಸಹ, ಆ ತೊಂದರೆಗೆ ಅನುಗುಣವಾದಂತಹ ಎಲ್ಲ ಅನೇಕ ವಾಗ್ದಾನಗಳಿಗೆ ಬರೆಯಲ್ಪಟ್ಟಿದೆ. ಅಂದ್ರೆ ಈ ಒಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನ ನಾನು ಮೊದಲು ತಿಳ್ಕೊಂಡಿದ್ರೆ ತಾನೇ ನನಗೆ ಆ ಬಿಡುಗಡೆ ಬರೋದು. ಆಮೇಲೆ ಇನ್ನು ಮುಂದೆ ಈ ವಾಕ್ಯನ ನಾವು ವಿಷಯ ಅನ್ಬಿಲವರಿಗೆ ಯೂಸ್ ಮಾಡೋದು. ಸತ್ಯವನ್ನ ತಿಳ್ಕೋ, ಸತ್ಯ ನಿನ್ನ ಬಿಡುಗಡೆ ಮಾಡ್ತದೆ. ನಾವು ಅನ್ಕೊಂಡ್ಬಿಟ್ಟಿದ್ದೀವಿ, ನಾವು ಸತ್ಯ ಅನ್ಕೊಂಡ್ಬಿಡಿ ಬಿಡುಗಡೆ ಆಗ್ಬಿಟ್ಟಿದ್ದೀನಿ ಅಂತ. ಆಗಿದ್ದೀವಿ. ಆದ್ರೆ ಪ್ರತಿದಿನ ನಡೆಯುವಂತ ಆ ಒಂದು ಜೀವಿತದಲ್ಲಿ ನಾನು ಆ ಒಂದು ಸತ್ಯವನ್ನ ತಿಳ್ಕೊಳ್ಬೇಕು. ದೇವರ ವಾಕ್ಯಗಳನ್ನ, ಆ ಒಂದು ಪ್ರಾಮಿಸಸ್ ಅನ್ನ, ವಾಗ್ದಾನ ತಿಳ್ಕೊಳ್ಬೇಕು ಪ್ರಿಯರೇ. ಆಗಲೇ ನಾನೇನಾಗ್ತೀನಿ? ಬಿಡುಗಡೆ ಆಗುತ್ತೆ. ದೇವರ ವಾಕ್ಯ ಹೇಳ್ತದೆ, ದೇವರು ಸ್ವಸ್ಥತೆಯನ್ನು ಕೊಡುವ ಆತನು, ಹೀಲಿಂಗ್ ಕೊಡುವ ಆತನು ಎಂದು. ಆ ವಾಕ್ಯ ನನಗೆ ಅಂತ ತಗೋಬೇಕು.
ಅದು ಸತ್ಯ ಅಂತ ತಗೋಬೇಕು. ಆ ಸತ್ಯ ನಮ್ಮನ್ನ ಏನ್ ಮಾಡ್ತದೆ? ಬಿಡುಗಡೆ ಮಾಡ್ತದೆ. ಯಾವುದರಿಂದ? ರೋಗದಿಂದ, ಅನಾರೋಗ್ಯದಿಂದ ನಮ್ಮನ್ನ ಬಿಡುಗಡೆ ಮಾಡ್ತದೆ. ಅದೇ ರೀತಿಯಾಗಿ ಸತ್ಯವಾಗಿ ನೋಡುವುದಾದ್ರೆ ದೇವರು ನಮ್ಮ ಎಲ್ಲ ಕೊರತೆ ನೀಗಿಸ್ತಾನೆ ಅಂತ ಹೇಳ್ತಾರೆ. ಆ ಒಂದು ಸತ್ಯವನ್ನ ನಾವು ತೆಗೆದುಕೊಳ್ಬೇಕು ನನಗೆಂದು. ಆಗ ಆ ಸತ್ಯದಲ್ಲಿ ಆ ಶಕ್ತಿ ಉಂಟು, ಅದು ನಮ್ಮ ಎಲ್ಲ ಕೊರತೆಯನ್ನ ನೀಗಿಸ್ತದೆ. ಎಷ್ಟು ಜನ ನೀವು ಈ ರೀತಿಯಾಗಿ ಆ ಪ್ರಾಮಿಸ್ ನ ಕ್ಲೈಮ್ ಮಾಡ್ತೀರಾ ಪ್ರಿಯರೇ? ಆ ಒಂದು ವಾಗ್ದಾನಗಳನ್ನ ಆಯ್ಕೆ ಮಾಡ್ತೀರಾ? ನನಗಾಗಿ ಬರೆಯಲ್ಪಟ್ಟಿರುವಂತ ವಾಗ್ದಾನಗಳು. ನನಗೆ ಅನಾರೋಗ್ಯ ಇದೆಯಾ, ಅದಕ್ಕೆ ತಕ್ಕದಂತ ವಾಗ್ದಾನಗಳನ್ನು ಹುಡುಕಿ ಅದನ್ನು ನಾವು ಆಯ್ಕೆ ಮಾಡಬೇಕು. ಅದನ್ನೇ ಎಷ್ಟು ಚೆನ್ನಾಗಿ ದೇವವಾಕ್ಯ ಹೇಳ್ತಾರೆ, ಸತ್ಯವನ್ನ ಅರಿಯಿರಿ. ನೀವು ಸತ್ಯವನ್ನು ತಿಳ್ಕೊಳ್ಬೇಕು. ಯು ಹ್ಯಾವ್ ಟು ನೋ ದಟ್ ಪ್ರಾಮಿಸ್. Then that promise will set me free. ಆಗ ಆ ಒಂದು ವಾಗ್ದಾನ ನನ್ನನ್ನ ಬಿಡುಗಡೆ ಮಾಡ್ತದೆ ಪ್ರಿಯರೇ. ಮೊದಲನೇದಾಗಿ ಆ ಒಂದು ವಿಶ್ವಾಸದ ಅಂಶ ಏನು? ನಂಬಿ ಹೊಂದಿಕೊಳ್ಳಿ. ಎರಡನೇದಾಗಿ ನನ್ನ ಪರಿಸ್ಥಿತಿಗೆ ತಕ್ಕದಂತ ವಾಗ್ದಾನಗಳನ್ನ ಹುಡುಕಿ ನಾವು ಹೊಂದ್ಕೊಳ್ಬೇಕು. ಮೂರನೇದಾಗಿ ಮಾತಾಡುವಂಥದ್ದು, ಸ್ಪೀಕ್. ನಮ್ಮೆಲ್ರಿಗೂ ಗೊತ್ತು, ನಾವು ಮಾತಾಡುವಂತ ಮಾತುಗಳಿಗೆ ಶಕ್ತಿ ಉಂಟು. ನಂಬ್ತೀರಾ? ಲೋಕಕ್ಕಿಂತ ಅಧಿಕವಾಗಿ ವಿಶ್ವಾಸ ನಂಬಬೇಕು. ಯಾಕಂದ್ರೆ ನಮ್ ದೇವರು ಈ ಲೋಕವನ್ನೇ ಸೃಷ್ಟಿ ಮಾಡಿದ್ದು ಮಾತಿನಿಂದ. ನಮ್ಮನ್ನು ಆತನ ಒಂದು ಸ್ವಾರೂಪ್ಯದಲ್ಲಿ ಉಂಟು ಮಾಡಿದ್ದಾನಂದ್ರೆ he has created me and you in his likeness and image. ನಾವು ಮಾತ್ರ ಏನ್ ನೋಡ್ತೀವಿ? ನಮ್ಮ ಮಾತಾಡುವಂತ ಬಾಯಿ ಮಾತಾಡುವಂತ ಮಾತುಗಳು ಬಲ ಉಂಟು, ಶಕ್ತಿ ಉಂಟು. ಶಕ್ತಿ ಇದೆ ನೋಡ್ರಿ. ನಾವು ಒಂಥರ ನೋಡ್ತಾ ಇದ್ದೀರಾ? ಏಸಪ್ಪ ದೇವ್ರು ಮಾತಾಡುವಂತ ಮಾತುಗಳು ಮಾತ್ರ ಶಕ್ತಿ ಇರೋದು. ನಾವು ಮಾತಾಡುವಂತ ಮಾತುಗಳ ಶಕ್ತಿ ಇಲ್ವಾ? ಎಷ್ಟು ಸಲ ನೋಡಿದೀನಿ ಅಪ್ಪ ಅಮ್ಮನ, ನೀನ್ ದರಿದ್ರ ನೀನ್ ಉದ್ಧಾರ ಆಗಲ್ವೋ ಅಂತಾರ, ಉದ್ಧಾರ ಆಗಿರೋ ಪಾಪ. ಯಾರು ಏಸಪ್ಪ ನಾವು ನಿನ್ನ ಆಶೀರ್ವದಿಸ್ತೀನಿ, ನೀ ಚೆನ್ನಾಗಿರ್ತೀಯೋ ಅಂತಾನೆ ಅಂತವ್ರು ಚೆನ್ನಾಗಿರ್ತಾರೆ. ಜ್ಞಾನೋಕ್ತಿಗಳು 18:21 ಓದೋಣ. ಎಲ್ಲರೂ ಗೊತ್ತಿರುವಂತ ವಾಕ್ಯ. ಹೇಳಿ 18:21. ಜ್ಞಾನೋಕ್ತಿ 18:21. ಫಿಲ್ ದ ಬ್ಲಾಂಕ್ಸ್ ಮಾಡಿದ್ರೆ ಹೆಂಗಂಟಿ? ಜೀವನ ಮರಣಗಳು, ಜೀವನ ಮರಣ ನಮ್ಮ ಅಲ್ವಾ? ಅವಾಗ ನಾನು ಏನ್ ತರ ಮಾತಾಡ್ತೀನೋ ಅದನ್ನೇ ನಾನು ಹೊಂದ್ಕೊಳ್ತೇನೆ. ನಮ್ಮ ಹೃದಯದಲ್ಲಿರೋದೇ ಬಾಯಲ್ಲಿ ಬರೋದು. ನಮ್ಮ ಹೃದಯದಲ್ಲಿ ನನಗೆ ಯೇಸು ಕ್ರಿಸ್ತನು ಬಿಡುಗಡೆ ಕೊಟ್ಟಿದ್ದಾನೆ, ನಾನು ಯೇಸು ಕ್ರಿಸ್ತನ ಹೊಂದಿಕೊಂಡಿದ್ದೇನೆ ಅಂತಿದ್ರೆ ಬಾಯಿಂದ ಬರುವಂತ ವಚನಗಳೇನಾಗಿರ್ತದೆ? ಅದೇ ರೀತಿಯಾಗಿ ನನ್ನ ಹೃದಯ ನಾನು ಅದನ್ನ ನಂಬಿಲಿಲ್ಲ, ಹೊಂದ್ಕೊಂಡಿಲ್ಲ ಅಂದ್ರೆ ನನ್ನ ಬಾಯಲ್ಲಿ ಬರುವಂತದ್ದು ನಕಾರಾತ್ಮಕವಾದ ಕಾರ್ಯಗಳು ಬರ್ತದೆ. ಎಂತ ಕಾರ್ಯ ಬರ್ತದೆ? ನಕಾರಾತ್ಮಕ ಕಾರ್ಯಗಳು ಬರ್ತದೆ. ಕನ್ಫೆಷನ್ ಅಂದ್ರೆ ಅರಿಕೆ ಅಂತ ಹೇಳಿದಾರ. ಅರಿಕೆ ಅಂದ್ರೆ ಹೇಗೆ ಗೊತ್ತಾ? ನೀವು ಒರಿಜಿನಲ್ ಗ್ರೀಕ್ ಅಲ್ಲಿ ನೋಡಿದ್ರೆ ಟು ಅಗ್ರಿ ವಿತ್ ಅಂದ್ರೆ ನಾನು ಸಹ ಒಪ್ಕೊಳ್ತೀನಿ ಅಂತ. ಯೇಸು ಕ್ರಿಸ್ತನಿಗೆ ಏನ್ ವಾಗ್ದಾನ ಕೊಟ್ಟಿದ್ದಾನೋ ಆ ವಾಗ್ದಾನ ನಾನು ಸಹ ಒಪ್ಕೊಳ್ತೀನಿ ಅಂತ ಅರ್ಥ. ಅದು ನಮ್ಮ ಹೃದಯದಲ್ಲಿ ಬರಬೇಕು. ನಂತರ ಅದು ಬಾಯಲ್ಲಿ ಬಂದಾಗ ಅದು ಅಲ್ಲಿ ಕ್ರಿಯೆ ಮಾಡ್ತದೆ. ನಾವು ಮಾತಾಡ್ಬೇಕಾದ್ರೆ ನಕಾರಾತ್ಮಕವಾಗಿ ಮಾತಾಡಿದ್ರೆ ಅದು ನಕಾರಾತ್ಮಕವಾಗಿ ಆಗುತ್ತೆ. ನಾನು ಏನು ನಂಬ್ತೀನೋ ಹೃದಯದಲ್ಲಿ ಅದನ್ನ ಮಾತಾಡಬೇಕು. ಅದು ಬಿಟ್ಟು ಒಂದು ಉದಾಹರಣೆ ಹೇಳ್ತೀನಿ. ನಂದೇನೆ ಒಂದು ದಿವಸ ಏನಾಯ್ತು, ನಂಗೆ ಎದೆ ನೋಡ್ತಾ ಇತ್ತು, ತುಂಬಾ ಎದೆ ನೋಡ್ತಾ ಇದೆ ನನಗೆ ಒಂದು ಸ್ವಲ್ಪ ಒಳಗಡೆ ಭಯ ಬಂತು. ಏನಪ್ಪ ಎದೆ ನೋಡ್ತಾ ಇದೆ, ಏನು ಆಗ್ತಾ ಇದೆಯಾ, ಏನಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ವೇ ಇದೇ. ನಾನು ರೂಮಲ್ಲಿದ್ದೆ, ನಮ್ಮ ಕ್ಯಾಪ್ಟನ್ ಹಾಲಲ್ಲಿ ಇದ್ದು. ನಾನು ಅಷ್ಟು ಸೀರಿಯಸ್ ಆಗಿ ಬೈದಿಂದ, ಸ್ವಲ್ಪ ಭಯ ಪಟ್ಟಿಲ್ಲ, ಸ್ವಲ್ಪ ಬೈದಿಂದ ಏನ್ ಮಾಡಿದೆ, ಮಗು ಹೇಳಿದೆ, ನಾನು ಸುಜಾತ ಅಂತ ಇದ್ದೆ, ಸುಜಿನ್ ಕೈ, ಸುಜಿ ನಂಗೆ ಎದೆ ನೋಡ್ತಾ ಇದೆ ಅಲ್ಲಿ. ಅವಳಲ್ಲಿ ಕೂತಿದ್ಲು, ಕೂಲಾಗಿ ಗ್ಯಾಸ್ಟಿಕ್ ಆಗಿರ್ಬೇಕು ಅಂದ್ರೆ ಅಂಟೆಗೆ ಹಾಕೊಳ್ಳಿ. ನಾನು ಬೇಜಾರು. ಹಂಗೆ ನಾವು ಮಾಡಿದ್ವಿ. ಯಾಕೆ ಉದಾಹರಣೆ ಹೇಳ್ತಿದ್ರೆ ನಾನು ವಾಕ್ಯ ಮಾಡ್ತಾರೆ ಈ ಉದಾಹರಣೆ ಬಂತು ನಂಗೆ. ಯಾಕಂದ್ರೆ ನಾವು ಚಿಕ್ಕದಿನ ಸಿಂಪ್ಟಮ್ಸ್ ನೋಡ್ತೀವಲ್ಲ, ಯಾವಾಗೂ ಅದನ್ನೇ ನೋಡಿ ಭಯ ಪಡ್ತಾ ಇರ್ತೀವಿ. ಒಂದು ನೋವು ಬರಕಿಲ್ಲ, ಏನೋ ಆಗ್ಬಿಟ್ಟಿದೆ, ಆ ನೋವು ಬರಕಿಲ್ಲ. ಒಂದು ಕೋಲ್ಡ್ ಒಂದು ಜನ ಬಂದ್ರೆ ಓ ಕೊರೋನಾಗೆ ಬಂದ್ಬಿಟ್ಟಿದೆ ಅಲ್ಬುಡ. ಏಸಪ್ಪ ಯಾವ್ದು ನಮ್ಮ ಹತ್ರ ಬರಕ್ ಬಿಡಲ್ಲ, ಬಂದ್ರು ಸಹ ಅದನ್ನ ಓಡ್ತಾನೆ. ಅದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆಮೇಲೆ
ಲವ್ ಟು ಸೇ ದಟ್ ಇನ್ ಮೈ ಫ್ಯಾಮಿಲಿ ಮೈ ಚರ್ಚ್ ಅಲ್ವಾ. ಎಷ್ಟು ಚೆನ್ನಾಗಿ ದೇವ್ರು ನಡೆಸಿದ್ರು. ಆ ರೀತಿಯಾಗಿ ನಾವು ಮಾತಾಡ್ತೀವಿ ನೋಡಿ, ಯೋಚನೆ ಮಾಡ್ತೀವಿ ನೋಡಿ, ಅದನ್ನೇ ನಾನು ಹೇಳ್ತಾ ಇರೋದು. ನಾವು ದೇವರ ವಾಗ್ದಾನ ನನಗಾಗಿ ಸ್ವಸ್ಥತೆ ಅಂದ್ರೆ ಸ್ವಸ್ಥತೆನೆ ಅಂತ ತೆಗೆದುಕೊಳ್ತೀವಲ್ಲ, ಆಗ ನಾವು ಮಾತಾಡ್ತಾ ಅದೇ ರೀತಿಯಾಗಿ ಮಾಡ್ತೀವಿ. ಸಿಂಪ್ಟಮ್ಸ್ ಬಗ್ಗೆ ಮಾತಾಡಬೇಡಿ. ನಮ್ಮನ್ನ ವಾಸಿ ಮಾಡುವಂತ, ಗುಣಪಡಿಸುವಂತ ಯೇಸು ಕ್ರಿಸ್ತನನ್ನ ನಾವು ನೆನೆಸುವವರಾಗಿ ಆತನ ವಾಗ್ದಾನಗಳು ನೆನೆಸಬೇಕು. ಆಗ ದೇವರು ನಮಗೆ ಆ ಗುಣವನ್ನು ಕೊಡುವಾತನಾಗಿದ್ದಾರೆ. ಕೊರತೆಯನ್ನೇ ನೋಡ್ತಾ ಇರಬೇಡಿ. ಕೊರತೆನೇ ನೋಡ್ತಾ ಇದ್ರೆ ನಮ್ಮ ದೇವರು ತುಂಬಿಸಿ ಕೊಡೋದಕ್ಕಾಗೋದಿಲ್ಲ. ಅದಕ್ಕಾಗಿ ನಾವು ಕೊರತೆಯನ್ನು ನೋಡದೆ ನಮಗೆ ಕೊಡುವಂತ, ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸಿ ಕೊಡುವಂತ ಆ ಯೆಹೋವ ಈರೆಯನ್ನು ನೋಡುವವರಾಗಿರಬೇಕು. 4ನೇದಾಗಿ ಆಕ್ಟ್ ಆನ್ ಇಟ್. ಯಾಕೋಬ 2:14 ಓದೋಣ. ಜೇಮ್ಸ್ ಚಾಪ್ಟರ್ 2 verse 14. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತನ್ನ ಕ್ರಿಯೆಗಳವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆಯು ಅವನನ್ನು ರಕ್ಷಿಸುವುದು. ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಾಕು ಸಾಕು. ನಮ್ಮ ನಂಬಿಕೆ ಏನು ತೋರಿಸ್ಬೇಕಂತೆ? ನಮ್ಮ ನಂಬಿಕೆ ಯಾವ್ದು ತೋರಿಸ್ಬೇಕಂತೆ? ಇಲ್ಲ ಅಂದ್ರೆ ಅದು ನನಗೆ ನಂಬಿಕೆ ಇದೆ, ಆದ್ರೆ ನಾನು ಅದನ್ನ ಕ್ರಿಯೆ ತೋರಿಸಲ್ಲ ಅಂದ್ರೆ ನನ್ಗಿರುವಂತ ನಂಬಿಕೆ ಅದು ಸತ್ತಂತ ನಂಬಿಕೆ ಇದೆ. ನಾನು ಯೇಸು ಕ್ರಿಸ್ತನ ನಂಬ್ತೀನಿ ಅಂದ್ರೆ ಕ್ರಿಯೆ ತೋರಿಸ್ಬೇಕು. ನಾವು ಭಯ ಪಡ್ತಾನೆ ಇದ್ರೆ ನಾವು ಕ್ರಿಯೆ ತೋರಿಸಲ್ಲ. ನಾನು ನನ್ನ ಒಂದು ಎಲ್ಲಾ ನೋವನ್ನ, ನನ್ನ ಬಾಧೆಗಳನ್ನ, ನನ್ನ ಎಲ್ಲದ ಕಣ್ಣೀರನ್ನ ನಾನು ಅದನ್ನೇ ಫೋಕಸ್ ಮಾಡ್ತಾ ಇದ್ರೆ ನನ್ನ ಕ್ರಿಯೆನ ತೋರಿಸಿಲ್ಲ ಅಂದ್ರೆ ನಂಬಿಕೆ ವ್ಯರ್ಥವಾದ. ಅದಕ್ಕೆ ನಾನು ಆಕ್ಟ್ ಆನ್ ಇಟ್. ನನ್ನ ನಂಬಿಕೆ ಮೇಲೆ ನಾನು ಕ್ರಿಯೆ ಮಾಡಬೇಕು. ನನ್ನ ನಂಬಿಕೆ ನಾನು ಕ್ರಿಯೆ ತೋರಿಸ್ಬೇಕು. ಹೆಂಗ್ ತೋರಿಸೋದು ಕ್ರಿಯೆಯಲ್ಲಿ? ನನಗೆ ಹುಷಾರಿಲ್ಲ, ಏನೋ ಸ್ವಲ್ಪ ಒಂದು ಚಿಕ್ಕದಾಗಿ ಜ್ವರ ಬಂದ್ಬಿಟ್ಟಿದೆ, ನಾನು ಯೇಸು ಕ್ರಿಸ್ತನ ನಂಬ್ತೀನಿ, ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದೀನಿ, ನನ್ನ ಆರೋಗ್ಯ ಕೊಡ್ತೀಯ, ನನ್ ಬಲ ಕೊಡ್ತೀಯ, ನಾನು ಗುಣಪಡಿಸ್ತೀಯ ಅಂತ. ಅದೇನ್ ಮಾಡ್ತೀನಿ? ಚೆನ್ನಾಗಿ ಬೆಚ್ಚಿಗೆ ಮಾಡ್ಕೊಂಡ್ಬಿಡ್ತೀನಿ. ಜ್ವರ ಬಂದ್ಬಿಟ್ಟಿದೆ ನನಗೆ ಕ್ರಿಯೆ ತೋರಿಸ್ತಾ ಇದೀವಿ. ಏನ್ ಮಾಡ್ಬೇಕು? ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಗುಣ ಹೊಂದಿದ್ದೇನೆ ಅಂತ ಅದನ್ನ ನಾನು ಕ್ರಿಯೆ ತೋರಿಸ್ಬೇಕು. ಅಟ್ಲೀಸ್ಟ್ ಡಾಕ್ಟರ್ ಅದು ಹೋಗ್ಬೇಕು, ಅದು ಮಾಡಿ ಅಲ್ವಾ? ಐ ಆಮ್ ನಾಟ್ ಅಗೇನ್ಸ್ಟ್ ಮೆಡಿಸಿನ್. ಯಾಕಂದ್ರೆ ನಾವು ನಂಬೋದು ಯೇಸು ಕ್ರಿಸ್ತನ ಜ್ಞಾನ ಕೊಟ್ಟೆ ಜನಗಳಿಗೆ ಅವ್ರು ನಮ್ಗೆ ಔಷಧಿ ಕೊಡೋದು ಅಲ್ವಾ? ಡೋಂಗಿ ಡಾಕ್ಟರ್ ನಾನು ಹೇಳ್ತಾ ಇಲ್ಲ, ಸರಿನಾ? ಕರೆಕ್ಟಾಗಿ MBBS ಓದಿ, FRC ಎಲ್ಲ ಓದಿ ಚೆನ್ನಾಗಿ ಮೆಡಿಸಿನ್ ಕೊಡ್ತಾರ ನಾನು ಹೇಳ್ತಾ ಇರೋದು. ಹಂಗ್ ಮಾಡ್ಬೇಕೆ ಹೊರತು ನಾನು ಕ್ರಿಯೆನೇ ತೋರಿಸ್ತೀರಾ ಬರೀ ನಂಬ್ತೀನಿ ಅಂದ್ರೆ ಪ್ರಯೋಜನ ಇಲ್ಲ. ಮನ್ಸಲ್ಲೇ ಇಟ್ಕೊಂಡಿರ್ಬೇಡಿ, ನಾನ್ ಮಾಡ್ಬೇಕಾಗಿತ್ತು ಅಂತ. ಮಾಡೇ ಇಲ್ಲ. ಮಾಡೋದು ಯಾವಾಗ? ಹೃದಯದಲ್ಲಿ ನಂಬಿದ್ರೆ ನಾನು ಹೊರಗಡೆ ಅದನ್ನ ಮಾಡ್ತೀನಿ. 5ನೇದಾಗಿ ನಾವು ಈ ನಂಬಿಕೆಯಲ್ಲಿ ಪ್ರತಿದಿನ ನಾವು ನಡಿಬೇಕಂದ್ರೆ ಆ ನಂಬಿಕೆಯ ಅಂಶ ನೋಡುವುದಾದ್ರೆ ವೇಟ್ ಅಂಡ್ ಅಕ್ಸೆಪ್ಟ್ ಇಸ್ ವೇಸ್. ನಾವು ಕಾಯುವವರಾಗಿದ್ದು ನಾವೇನ್ ಮಾಡ್ಬೇಕಾಗಿದೆ? ಆತನ ಮಾರ್ಗವನ್ನ ಅಂಗೀಕರಿಸಿಕೊಳ್ಬೇಕು. ಚೆನ್ನಾಗಿ ನಾವು ಇಟ್ಕೊಳ್ಳಿ ಪ್ರಿಯರೇ, ನಮ್ ಟೈಮಿಂಗ್ಸು ದೇವರ ಟೈಮಿಂಗ್ಸ್ ಅಲ್ಲ. ನನ್ನ ಸಮಯದಲ್ಲೇ ದೇವರು ಮಾಡ್ತಾನೆ ಅನ್ನೋದು ತಪ್ಪು, ಸುಳ್ಳು. ದೇವರಿಗೆ ಆತನೇ ಒಂದು ಸಮಯ ಉಂಟು, ಆತನಿಗಿರುವಂತ ಒಂದು ಸಮಯ ಉಂಟು. ಆ ಸಮಯದಲ್ಲಿ ಆತನು ಮಾಡುವಾತನಾಗಿದೆ. ಅದು ಮಾತ್ರವಲ್ಲ, ಆತನ ರೀತಿನೇ ಮಾಡ್ತಾನೆ. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಪ್ರಿಯರೇ, ನಾನು 2019 ಬಿಗಿನಿಂಗ್ ಆಫ್ 2019 ಯೂಶಲ್ ಆಗಿ ನಾನು ದುಡ್ಡು ಕಾಸನ್ನ ಏಸಪ್ಪ ಹತ್ರ ಕೇಳಲ್ಲ. ಯಾಕಂದ್ರೆ ಕೊಡ್ಕೊಂಡ್ಬಂದ ಚೆನ್ನಾಗೈತೆ ದೇವ್ರನ್ನ. ಅದೇನಾಯ್ತು ಗೊತ್ತಿಲ್ಲ, ನನಗೆ ಒಂದು ಅಮೌಂಟ್, ಒಂದು ನಮ್ಸಮ್ ಅಮೌಂಟ್, ದೊಡ್ಡ ಅಮೌಂಟ್ ದೇವ್ರ ಕೇಳ್ತಾ ಇದ್ದೀನಿ. ಏಸಪ್ಪ ಈ ಅಮೌಂಟ್ ನೀನ್ ಕೊಡ್ಬೇಕು ನನ್ಗೆ. ಅದು ಧೈರ್ಯ ಬರ್ಲಿಕ್ಕೆ ಆ ಅಮೌಂಟ್ ಬಂದ್ರೆ ಏನೆಲ್ಲ ಮಾಡ್ಬೇಕಂತ ಬೇರೆ ಬರ್ದೆ. ಅದು ಕೈ ಇಟ್ಟು ಪ್ರೇ ಮಾಡಿದ್ದು ನಾನು. ಏಸಪ್ಪ ಈ ದುಡ್ಡು ನನ್ಗೆ ಕೊಡ್ಬೇಕು. ಆಯ್ತು, 6 ತಿಂಗಳಾಯ್ತು, 8 ತಿಂಗಳು ಅದು ಬರ್ಲೇ ಇಲ್ಲ, ದುಡ್ಡೇ ಬರಲಿಲ್ಲ. ಬೇಜಾರಾಗುತ್ತೆ. ಯಾಕೆ ಸ್ವಲ್ಪ ಹಲೋ ಏನೇಸಪ್ಪ ನೀನು ಯಾವ ತರ ಕೇಳಿದ ದುಡ್ಡು ನಿಂತ್ರ? ಎಷ್ಟು ವರ್ಷ ಆದ್ಮೇಲೆ ಕೇಳ್ತಾ ಇದ್ದೀನಿ, ದುಡ್ಡು ಕೊಡ್ತಾರೆ ನೀನು ಅಂತ. ನಾನು ಎಷ್ಟು ಚೆನ್ನಾಗಿ ದೇವರು ಆತನ ಸಮಯ ಮಾತಾಡತ್ರಿ, ಆತನ ರೀತಿ ಮಾಡ್ತಾನೆ ಅನ್ನಕ್ಕೆ. ಎವ್ರಿ ತಿಂಗಳು ದೇವ್ರು ನನಗೆ ಎಷ್ಟು ಕೊಟ್ರಂದ್ರೆ ನೀವು ಕೊಡ್ತಾನೆ ಇದ್ದಾರೆ, ನಾ ಕೇಳಿದ ಜಾಸ್ತಿ ಕೊಡಿದಾರೆ.
ಹಾಲೆಲೂಯಾ. ಅದು ಪ್ರಿಯರೇ ನಾನು ಹೇಳಿದ್ದು, ನಾನು ಏಸಪ್ಪ ಮಾಡೋದು. ನಾನ್ ಕೇಳಿ ಚಿಕ್ಕ ಅಮೌಂಟ್ ಒಂದೇ ಸಾರಿ ಕೊಟ್ಬಿಡು ಅಂತ. ಇನ್ನೊಂದೇ ಗೊತ್ತಾ, ಯಾರ ಮೂಲಕನೋ ಬರ್ತದೆ ಅದು ಗೊತ್ತಿತ್ತು ನನಗೆ. ಅವ್ರ ಮೂಲಕ ಕೊಡಕ್ಕಾಗುತ್ತೆ ಏಸಪ್ಪನಿಗೆ ಅಂತ. ಆದ್ರೆ ದೇವ್ರು ನಗ್ತಾ ಇರ್ತಾನೆ. ದೇವ್ರೇನ್ ಮಾಡುದು, ಸ್ವಲ್ಪ ದಿನಗಳ ಆದ ಮೇಲೆ ಪ್ರತಿ ತಿಂಗಳು ಕೊಟ್ಟರೋದು ಅಷ್ಟು ಕೊಡ್ತಾ ಇನ್ನು ಕೊಡ್ತಾನೆ ಇದ್ದಾನೆ ಪ್ರಿಯರೇ. ಸ್ವಲ್ಪ ಯೋಚನೆ ಮಾಡಿ, ಆತರ ರೀತಿಯಲ್ಲೇ ಆತನು ನಮಗೆ ಆಶೀರ್ವಾದ ಕೊಡುವಾತನಾಗಿದ್ದಾನೆ. ಅದು ಬಿಟ್ಟು ನಂತರನೇ ನನ್ನ ಸಮಯದಲ್ಲೇ ಕೊಡುವಂತ ಕೇಳ ತಪ್ಪು ಪ್ರಿಯರೇ. ಅದಕ್ಕೆ ನಾ ಹೇಳಿ ಏನ್ ಮಾಡ್ಬೇಕಾಗಿದೆ, ಕಾಯಬೇಕಾಗಿದೆ. ದೇವರು ನಾವೇನ್ ಮಾಡ್ಬೇಕು, ಕಾಯಬೇಕು ಪ್ರಿಯರೇ. ಆತನ ರೀತಿಯಲ್ಲಿ ಮಾಡಲಿಕ್ಕೆ ಒಪ್ಪಿಸ್ಕೊಡ್ಬೇಕು. ಕೇಳಬಾರ್ದು ಹಿಂಗೆ ಮಾಡು ಏಸಪ್ಪ ಅಂತ. ಯು ಆರ್ ನಾಟ್ ದ ಡಿಕ್ಟೇಟರ್ಶಿಪ್. ನೀನೆಲ್ಲ ಡಿಕ್ಟೇಟ್ ಮಾಡೋದು ಏಸಪ್ಪನಿಗೆ. ಏಸಪ್ಪ ನಮಗೆ ಡಿಕ್ಟೇಟ್ ಮಾಡ್ಬೇಕು. ಅದಕ್ಕೆ ಏಸಪ್ಪ ರಕ್ತ ಆಗ್ತಾನೆ, ನೀನೇನೇ ಹೇಳು ಮಗಳೇ, ನೀನೇನೇ ಹೇಳು ಮಗನೇ, ನಾನ್ ಕೊಡಂಗೆ ನೀನ್ ಕೊಡೋದು ಅಂತ. ಆ ತಗೊಳಕ್ಕೆ ಏನಾಗಿರ್ಬೇಕು, ನಮಗೆ ಸಂತೋಷ ಇರಬೇಕು. Hallelujah. Thank you, Jesus. ತಕ್ಕ ಕಾಲದಲ್ಲಿ ದರ್ಶನವನ್ನೆರವೇರಿಸುವ ತಕ್ಕ ಕಾಲದಲ್ಲಿ ದರ್ಶನವನ್ನೆರವೇರಿಸುವ ಸುಳ್ಳಾಡದು ನೆರವೇರದು ತಡವಾದರೂ ನಾ ಕಾಯುತ್ತಿರುವೆ. ಸುಳ್ಳಾಡದು ನೆರವೇರದು ತಡವಾದರೂ ನಾ ಕಾಯುತ್ತಿರುವೆ. ಕಾಯುತ್ತಿರುವೆ ಹೌದು ಪ್ರಿಯರೇ, ನಾವ್ಯಾರೆಲ್ಲ ಕಾಯ್ತಾ ಇದ್ದೇವೆ ಅದ್ಭುತವನ್ನು ಹೊಂದ್ಕೊಳ್ಬೇಕಂತ. ಯೇಸು ಕ್ರಿಸ್ತನು ತಕ್ಕ ಸಮಯದಲ್ಲಿ ನಮಗೆ ಅದನ್ನು ಕೊಡುವಾತನಾಗಿದ್ದಾನೆ. ಆದಷ್ಟು ಬೇಗ ನಾವು ಅದ್ಭುತವನ್ನು ಹೊಂದುವಂತೆ ಮಾಡ್ತಾನೆ. ದೇವರ ವಾಗ್ದಾನಗಳು ಅದೆಂದಿಗೂ ಸುಳ್ಳಾಡದು. ಆತನು ನುಡಿದಿದ್ದಾನೆಂದ್ರೆ ಅದನ್ನು ಮಾಡೇ ಮಾಡ್ತಾನೆ. 29ನೇ ವಚನ ಓದಿಕೊಳ್ಳೋಣ. 1 ಕೊರಿಂಥ 11:29. ಯಾಕಂದರೆ ಕರ್ತನ ದೇಹವನ್ನು ವಿವೇಚಿಸಿ ತಿಳಿದುಕೊಳ್ಳುವವನು ಹಾಗೆ ತಿಳಿದುಕೊಳ್ಳಿ ನ್ಯಾಯತೀರ್ಪುಗೊಳಗಾಗುವನು. ಕರ್ತನ ದೇಹವನ್ನು ವಿವೇಚಿಸದೆ ನಾವು ಮೊದಲೇ ನೋಡ್ತೀವಿ, ಅಯೋಗ್ಯರಾಗಿ ನಂತರ ಪರೀಕ್ಷೆ ಮಾಡಿಕೊಂಡವರಾಗಿ ನಂತರ ವಿವೇಚಿಸದೆ ತಿಂದು ಕುಡಿಯುವವನು. ಕರ್ತನ ದೇಹವೆಂದು ಹಾಗೆ ತಿಂದು ಕುಡಿಯುವವನು ತೀರ್ಪುಗೊಳಗಾಗುವನು. ಈ ಡಿಸೈನಿಂಗ್ ದ ಬಾಡಿ ಅಥವಾ ಕರ್ತನ ದೇಹವೆಂದು ವಿವೇಚಿಸದೆ ಹೇಳುವಂತಹ ಒಂದು ವಾಕ್ಯ ನೀವು ನೋಡುವುದಾದ್ರೆ, ಬೈಬಲ್ ಸ್ಕಾಲರ್ಸ್ ಅಂದ್ರೆ ಸತ್ಯವೇದ ಪಂಡಿತರು 2 ಅರ್ಥಗಳನ್ನ ಕೊಡ್ತಾರೆ. ಒಂದು ಅರ್ಥ ಏನಂದ್ರೆ, ನಾನು ಆಗಲೇ ಹೇಳಿದ ಹಾಗೆ ಈ ಒಂದು ಕರ್ತನ ಮೇಜನ ಅಥವಾ ಆತನ ಒಂದು ರಕ್ತವನ್ನ, ಆ ದೇಹವನ್ನ ಸೂಚಿಸುವಂತ ಈ ರೊಟ್ಟಿ ದ್ರಾಕ್ಷಾರಸವನ್ನ ನಾವು ಯಾವ ರೀತಿಯಾಗಿ ಗುರುತಿಸಬೇಕಾಗಿದೆ, ಅದನ್ನ ನಾವು ಮರ್ಯಾದೆಯಾಗಿ ಭಯಭಕ್ತಿಯಿಂದ ನಾವು ಅದನ್ನ ಸೇವಿಸಬೇಕು. ಅದಕ್ಕೊಂದು ಮರ್ಯಾದೆ ಉಂಟು. ಅದು ಬೇರೆಯ ಭೋಜನ ರೀತಿ ಅಲ್ಲ ಅನ್ನೋದು ನಾವು ಚೆನ್ನಾಗಿ ತಿಳಿಸ್ಕೊಬೇಕು. ಅದನ್ನೇ ಪೌಲನು 1 ಕೊರಿಂಥ 11:15-22 ಹೇಳ್ತಾನೆ ಕೊರಿಂಥ ಸಭೆಯವರಿಗೆ, ನೀವು ಯಾವ ರೀತಿಯಾಗಿದ್ದೀರಾ, ಬೇರೆ ಭೋಜನಗಳನ್ನ ಆಹಾರವನ್ನ ತೆಗೆದುಕೊಳ್ಳುವಂತೆ ಬಂದು ಇಲ್ಲಿ ತೆಗೆದುಕೊಳ್ತೀರಾ, ಆ ರೀತಿಯಾಗಿ ತೆಗೆದುಕೊಳ್ಬಾರ್ದು. ಅದನ್ನೇ ಅಲ್ಲಿ ಪೌಲ ಹೇಳ್ತಾನೆ, ಡಿಸೈನಿಂಗ್ ದ ಬಾಡಿ ಅಂದ್ರೆ ದೇವರ ಕರ್ತನ ದೇಹವೆಂದು ವಿವೇಚಿಸದೆ. ಏನೇದ ದ ರಿಲೇಶನ್ಶಿಪ್ ಬಿಟ್ವೀನ್ ಕ್ರೈಸ್ಟ್ ಬಾಡಿ ಅಂಡ್ ಬಾಡಿ ಆಫ್ ಕ್ರೈಸ್ಟ್. ಇಂಗ್ಲಿಷ್ ಚೆನ್ನಾಗಿದೆ. ಕ್ರೈಸ್ಟ್ ಬಾಡಿ ಯಾವುದು, ಬಾಡಿ ಆಫ್ ಕ್ರೈಸ್ಟ್ ಯಾವುದು ಹೇಳಿ. ಅಲ್ಲ ನೋಡ್ತೀವಲ್ಲ, ಕ್ರಿಸ್ತನ ದೇಹಕ್ಕೂ ಕ್ರಿಸ್ತನ ದೇಹ ಎಂದು ಕರೆಯಲ್ಪಡುವಂತ ಸಭೆಗೂ ಇರುವಂತ ಆ ಒಂದು ಸಂಬಂಧದ ಬಗ್ಗೆ ಮಾತಾಡ್ತದೆ. ಇವಾಗ ನಾವು ಯೇಸು ಕ್ರಿಸ್ತನ ಮೇಜಿನ ಮುಂಭಾಗದಲ್ಲಿ ಬಂದಿದ್ದೇವೆ ಅಂದ್ರೆ, ನಾನು ನನ್ನ ಜೊತೆ ಇರುವಂತಹ ವಿಶ್ವಾಸಿಯೊಂದಿಗೆ ತೆಗೆದುಕೊಳ್ತಾ ಇದ್ದೆ. ನಾನು ಒಂದ್ಸಾರಿ ಮೆಸೇಜ್ ಸಹ ಹೇಳಿದ್ದೆ, ಯಾವ ವಿಶ್ವಾಸಿ ಆದ್ರೂ ಸರಿಯೇ ಒಬ್ಬರೇ ಹೋಗಿ ತೆಗೆದುಕೊಂಬಕ್ಕಾಗಲ್ಲ. ಆಗುತ್ತಾ? ಯಾಕೇಳಿ, ನಾವು ಒಟ್ಟಾಗಿ ತೆಗೆದುಕೊಂಡು ಅನ್ಯೋನ್ಯತೆಯನ್ನು ತೋರಿಸುವಂತದ್ದು.
ಇಟ್ ಶೋಸ್ ದ ಫೆಲೋಶಿಪ್ ವಿತ್ ಅದರ್ ಬಿಲೀವರ್ಸ್. ಅದನ್ನೇ ಎರಡನೇದಾಗಿ ಆ ಬೈಬಲ್ ಸ್ಕಾಲರ್ಸ್ ಹೇಳೋದು. ಆ ಒಂದು ಸಂಬಂಧ ಉಂಟು ನಮಗೂ ಮತ್ತೆ ಸಭೆಯಲ್ಲಿರುವಂತ ಬೇರೆ ವಿಶ್ವಾಸಿ. ನಾವು ಬೇರೆ ವಿಶ್ವಾಸಿಯನ್ನ ಕ್ಷಮಿಸದೆ, ಬೇರೆ ವಿಶ್ವಾಸಿಯನ್ನ ಪ್ರೀತಿ ಮಾಡದೆ, ಬೇರೆ ವಿಶ್ವಾಸಿಯೊಂದಿಗೆ ಒಳ್ಳೆಯ ಒಡನಾಟದಲ್ಲಿ ಇಲ್ಲದೆ ನಾವು ಬಂದಿಲೆ ತೆಗೆದುಕೊಳ್ಬಾರದು. ಆ ರೀತಿಯಾಗಿ ಮಾಡುವುದಾದ್ರೆ ನಾನೇನ್ ಮಾಡ್ತಾ ಇಲ್ಲ, ಕರ್ತನ ದೇಹವೆಂದು ವಿವೇಚಿಸದೆ ನಾನು ತೆಗೆದುಕೊಳ್ತಾ ಇದ್ದೇನೆ. ಆಗ ಯಾವುದಕ್ಕೆ ಒಳಪಡ್ತೇನೆ? ನ್ಯಾಯ ವಿಚಾರಣೆಗೆ ಒಳಪಡುತ್ತೇನೆ. ಅದಕ್ಕೆ 1 ಕೊರಿಂಥ 10:16-17 ಪೌಲ ಹೇಳ್ತಾನೆ, ಅನೇಕರು ಏನಾಗ್ತೀರಿ? ಬಲಹೀನರು. ಆ ರೀತಿಯ ಕೊರಿಂಥ ಸಭೆಯಲ್ಲಿ ಅನೇಕರು ಇದ್ರು. ಅದನ್ನು ವಿವೇಚನೆ ಮಾಡದೆ ಅವ್ರು ತೆಗೆದುಕೊಂಡ್ಬಿಡ್ತಾ ಇದ್ರು. ಚೆನ್ನಾಗಿ ದುಡ್ಡಿರೋರು ಏನ್ ಮಾಡ್ತಾರೆ? ತಿಂದು ಕುಡಿದು ಚೆನ್ನಾಗಿ ಹೊಟ್ಟೆ ತುಂಬಿದವರಾಗಿ ಬರ್ತಾ ಇದ್ರು. ಅದೇ ಬಡವರನ್ನ ಅವರು ಅಲಕ್ಷ್ಯ ಮಾಡ್ತಾ ಇದ್ರು. ಬಡವರಿಗೆ ಅವರು ಆಹಾರ ಕೊಡ್ತಾ ಇಲ್ಲ, ಅವ್ರು ಹೊಟ್ಟೆ ಹಸ್ಕೊಂಡಿರ್ತಾ ಇದ್ರು. ಆ ರೀತಿಯ ಒಂದು ವ್ಯತ್ಯಾಸವುಳ್ಳವರಾಗಿ ನಾವು ತೆಗೆದುಕೊಳ್ಬಾರ್ದು. ಯಾರೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದೀರಾ? ಅಲ್ವಾ? ಕೊರಿತ ಹಂಗೆ ಇದ್ದೀವಿ. ಆ ರೀತಿಯಾಗಿರ್ತಾ ಇದ್ರು. ನಾನ್ ಚೆನ್ನಾಗಿದ್ದೆ ಸಾಕು. ವಿಶ್ವಾಸಿ ಆದವರು ನಾನ್ ಅಂತ ಹೇಳ್ಬಾರ್ದು. ನಾವು ಅನ್ಬೇಕು. ಏನನ್ಬೇಕು? ಜೋರಾಗಿ ಏಸಪ್ಪನು ನನಗೂ ಬರುವ ಸಂಬಂಧ ನಾ ಏನ್ಬೇಕು? ನಾವಾ? ಸರಿಯಾಗಿ ಕೇಳಿಸ್ಕೊಡ್ರಿ, ನೀವು ಟೈಮ್ ಆಗಿಲ್ಲ. ಓ, ಇದೊಂದು ಇದಾಗ್ಬಿಡ್ತಲ್ಲ ಕಲ್ಚರ್. ಒಂದು ಹಾಡು ಬಂದಿದೆ ನಮ್ಮ ಸಭೆಯಲ್ಲಿ. ಹಾಡು ಹೇಳಿದ ತಕ್ಷಣ ಮುಗಿದ ಕತೆ. ಐ ವಾಂಟ್ ಟು ಚೇಂಜ್ ಸಮ್ ಆಫ್ ದ ಥಿಂಗ್ಸ್ ಇನ್ ಅವರ್ ಚರ್ಚ್ ಅಲ್ವಾ? ಹಂಗೇ ಇರಬಾರ್ದು. ಒಂದೇ ರೀತಿಯಾಗಿರ್ತೀರಾ. ಒಂದು ಹಾಡು ಹೇಳಿದ್ಮೇಲೆ ವಾಕ್ಯ ಕೊಟ್ಟು ಕೇಳಬೇಕು. ಅದು ಅದೇ ತರ ಬಂದ್ಬಿಡ್ತದ. ವಿ ಶುಡ್ ನಾಟ್ ಫಿಕ್ಸ್ ಟು ಒನ್ ಮಾಡೆಲ್. ಒಂದೇ ಮಾಡೆಲ್ಗೆ ಫಿಕ್ಸ್ ಆಗ್ಬಿಡ್ಬಾರ್ದು. ಅದೇ ನೀವು ದಿನ ಬಿರಿಯಾನಿ ಕೊಡ್ತಾರೆ ತಿಂತಾ ಇರ್ತೀರಾ? ನಾನ್ ನಮ್ ಸತೀಶ್ ಅವ್ರ ಮೇಲೆ ನೋಡಿದೀನಿ. ತಿಳ್ಕೊಂಡ್ಬಂದೆ ನಾನ್ ವೆಜ್ ಬೇಜಾರಾಗ್ಬಿಟ್ರೆ ಎಳೆ ಊಟ ತಿಂತಾರ. ಇದು ಒಬ್ಬಟ್ಟು ಅನ್ನ ರಸ ಹಂಗೆ ಒಂದೇ ಬೇಜಾರಾಗ ನಮ್ಗೆ. ವಿ ಶುಡ್ ಹ್ಯಾವ್ ದ ಡಿಫ್ರೆನ್ಸ್ ಅಲ್ವಾ? ಒಂಥರ ವೆರೈಟಿ ಇರ್ಬೇಕು. ನನ್ನೇ ಸ್ವಲ್ಪ ವೆರೈಟಿ ಇಷ್ಟಪಡುವಂತ ದೇವ್ರೆ. ಅದಕ್ಕೆ ನಮ್ಮೆಲ್ಲ ಬೇರೆ ಬೇರೆ ಆಗುತ್ತೆ ಸೃಷ್ಟಿ ಮಾಡಿದ್ದಾನೆ ಅಲ್ವಾ? ಎಲ್ಲರೂ ಕಣ್ಣು ಕೈ ಕಾಲು ಎಲ್ಲರೂ ಇದೆ, ಆದ್ರೂ ಬೇರೆ ಬೇರೆ ಆಗಿ ಮಾಡಿದ್ದಾನೆ. ಎಷ್ಟು ಆಶ್ಚರ್ಯ ಅಂದ್ರೆ ಒಂದು ಹೆಬ್ಬೆರಳಿನ ಗುರುತು ಸಹ ಬೇರೆಯವ್ರ ಇಲ್ಲ, ಅಷ್ಟು ಯೂನಿಕ್ ಆಗಿ ನಮ್ಗೆ ಮಾಡಿದಾನ. ಅದಕ್ಕೋಸ್ಕರ ವ್ಯತ್ಯಾಸವಾಗಿರ್ಬೇಕು. ಯಾರು ನಿದ್ದೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ಕರ್ತನ ಮೇಜ ಮುಂಭಾಗ ಬಂದಿದೆ ಇರ್ತೀವಿ. ನಮ್ಮನ್ನು ನಾವು ಪರಿಶುದ್ಧವಾಗಿ, ನಮ್ಮನ್ನು ನಾವು ಅಯೋಗ್ಯವಾಗದೆ, ನಾವು ಮಾನ ಮರ್ಯಾದೆಯಿಂದ, ಆ ಮರ್ಯಾದೆ ಕೊಡುವಂತ ಆ ಒಂದು ವಿಷಯದಲ್ಲಿ ಆ ಒಂದು ಭಯಭಕ್ತಿಯಿಂದ, ಅದೇ ತಾಯಿ ನಮ್ಮನ್ನ ಪರೀಕ್ಷೆ ಮಾಡಿಕೊಂಡವರಾಗಿ ನಾವು ನಂಬಿಕೆಯಲ್ಲಿದ್ದೇವ. ನಾವು ಯೇಸಪ್ಪನ ವಾಕ್ಯಗಳನ್ನ, ಆ ಒಂದು ವಾಗ್ದಾನಗಳನ್ನ ನಂಬಿ ಹೊಂದಿಕೊಂಡಿದ್ದೇವ. ನನಗೆ ಬರುವಂತಹ ಕಷ್ಟಗಳಲ್ಲಿ ಆ ವಾಕ್ಯಗಳನ್ನ ಅರಿಕೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನನ್ನ ಬಾಯಿ ಮಾತುಗಳು ಯಾವ ರೀತಿಯಾಗಿದೆ ಪ್ರಿಯರೇ? ನಾನು ನಂಬುವುದಾದ್ರೆ ಅದರಂತೆ ನಡೆಯುತ್ತಾ ಇದ್ದೇನೆ. ನಾನು ಕರ್ತನ ದೇಹವನ್ನು ವಿವೇಚಿಸದೆ ತೆಗೆದುಕೊಳ್ತಾ ಇದ್ದೇನೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡವರಾಗಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ಪರಿಶುದ್ಧನೆ ನಿಮಗೆ ಸ್ತೋತ್ರ ಉಂಟಾಗಲಿ. ಕೆಲ ಕ್ಷಣ ನಿಮ್ಮನ್ನು ನೀವೇ ಪ್ರಿಯರೇ ಪರಿಶೋಧನೆ ಮಾಡಿಕೊಳ್ಳಿ. ದೇವರ ವಾಕ್ಯ ಎಷ್ಟು ಸುಂದರವಾಗಿ ಹೇಳ್ತಾರೆ. ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳುವುದಾದ್ರೆ ಯಾರು ನಮ್ಮ ನ್ಯಾಯ ವಿಚಾರಣೆ ಮಾಡೋದು ಬೇಡ. ಥ್ಯಾಂಕ್ ಯು ಜೀಸಸ್. ಅಪ್ಪ, ತಿಳಿದು ಅನೇಕ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೇವೆ. ಅಪ್ಪ, ನಿನ್ನ ಪರಿಶುದ್ಧ ರಕ್ತ ನಮ್ಮನ್ನು ತೊಳೆ ಕರ್ತದೆ. ಓ ಥ್ಯಾಂಕ್ ಯು ಫಾದರ್, ಹೋಲಿ ಸ್ಪಿರಿಟ್. Lord, we ask your grace, Father God. ನಿನ್ನ ಕೃಪೆಯಿಂದ ನಮ್ಮನ್ನು, ನಿನ್ನ ಪರಿಶುದ್ಧ ರಕ್ತ ನಮ್ಮನ್ನು ತೊಳೆಯಸಪ್ಪ. ನಿನ್ನ ಮಕ್ಕಳಾಗಿ ಅಪ್ಪ ರಾಜ, ನಿನ್ನಿಂದ ಕರ್ತನೆ ನೀತಿವಂತರಾದ ಮಕ್ಕಳಾಗಿ ನಾವು ತೆಗೆದುಕೊಳ್ಬೇಕೇಸಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ಯು ಫಾದರ್. ಓ ವಿ ವರ್ಷಿಪ್ ಯು ಮಾಸ್ಟರ್. ನಿನ್ನನ್ನೇ ಆರಾಧನೆ ಮಾಡ್ತೇವೆ, ಸ್ತೋತ್ರ ಮಾಡ್ತೇವೆ. ನಿನ್ನ ದೇಹಕ್ಕಾಗಿ, ರಕ್ತಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವಪ್ಪ. ನನಗಾಗಿ ಬಲಿಯಾದರೆ ಯೇಸಪ್ಪ, ನನಗಾಗಿ ಯಜ್ಞದ ಕುರಿಯಾಗಿ ಕರ್ತನೆ ಅಪ್ಪ, ಶಿಲುಬೆ ಮೇಲೆ ನಿನ್ನ ಒಂದು ಕತ್ತಲೆ ರಕ್ತವನ್ನು, ದೇಹವನ್ನು ಕೊಟ್ಟಿದ್ದಾರೆ. ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. Thank you with all our heart, Father. With bottom of our heart, Jesus, we worship you, we praise you, we give thanks to you, Father God. ಅಪ್ಪ, ನೀನು ಕರ್ತನೆ ಒಳ್ಳೆಯವನಾಗಿದ್ದೀರಾ ರಾಜ. ಅಪ್ಪ, ನಮ್ಮನ್ನು ಕರ್ತನೆ ಪ್ರೀತಿಸಿ ನಮಗಾಗಿ ಜೀವ ಕೊಟ್ಟಿಲ್ಲ. ನಿನಗೆ ಸ್ತೋತ್ರ ಕರ್ತನೆ. Thank you, Jesus. Hallelujah. Worship you, Father. Thank you, Master God.
ಥ್ಯಾಂಕ್ ಯು ಫಾದರ್. ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂತನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆ, ಅಪ್ಪ, ಇವತ್ತು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ರಾಜ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡಿದ್ದೇವೆ. ನಾವು ಕರ್ತನೆ ನಿನ್ನ ಒಂದು ದೇಹಕ್ಕೆ, ರಕ್ತಕ್ಕೆ ಮರ್ಯಾದೆ ಕೊಡುವಂತ ಭಯಭಕ್ತಿ ಉಳ್ಳವರಂತಾಗಿ ನಿನ್ನ ಮುಂಭಾಗ ಬರ್ತಾ ಇದ್ದೇವಪ್ಪ. ದೇವಾ, ನಮ್ಮ ನೀನು ಕರ್ತನೆ ಆಶೀರ್ವದಿಸು ಅಪ್ಪ. ನಮ್ಮ ಮಕ್ಕಳೆಲ್ಲರೂ ಏಸಪ್ಪ, ಒಬ್ಬರಾದರೂ ಏಸಪ್ಪ ನಾವು ಅಯೋಗ್ಯವಾಗಿ ತೆಗೆದುಕೊಳ್ಬಾರ್ದು. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಲು ತೆಗೆದುಕೊಳ್ಬಾರ್ದಪ್ಪ. ನಿನ್ನ ದೇಹವನ್ನ ಕರ್ತನೆ ವಿವೇಚಿಸ ತೆಗೆದುಕೊಳ್ಬಾರ್ದು. ರಾಜ, ನೀನೇ ನಮಗೆ ಬಲ ಕೊಡು, ಆಶೀರ್ವದಿಸಿ ನಡೆಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ದೇಹವನ್ನು ಇಟ್ಕೊಂಡವರು ದಯವಿಟ್ಟು ಒಳಗಡೆಯಲ್ಲಿ ಮೊದಲಾಗಿ ಬನ್ನಿ. ನಂತರ ಆತನ ವಾಕ್ಯವನ್ನ ಕೇಳಿದ್ದೇವೆ. ನಾವು ಹಿಂದಿರುಗಿ ನಾವು ಮನೆಗಳಿಗೆ ಹೋಗ್ಬೇಕಾಗಿದ್ದೇವೆ. ಆತನ ಪ್ರಸನ್ನತೆ ನಮ್ಮೊಂದಿಗಿದೆ. ನಾವು ಈ ಲೋಕದಲ್ಲಿ ಆತನಿಗಾಗಿ ಜೀವಿಸಬೇಕಾಗಿದೆ. ಇಷ್ಟು ವರ್ಷಗಳ ಕಾಲ ನಮಗಾಗಿ ಜೀವಿಸಿದ್ದೇವೆ. ಇನ್ನು ಇರುವಂತಹ ದಿನಗಳಲ್ಲಿ, ವರ್ಷಗಳಲ್ಲಿ ನಾವು ಆತನಿಗಾಗಿ ಜೀವಿಸೋಣ. ಪ್ರತಿಯೊಂದು ಕ್ಷಣದಲ್ಲಿ, ಪ್ರತಿಯೊಂದು ಅವಕಾಶಗಳಲ್ಲೂ ನಾವು ಯೇಸು ಕ್ರಿಸ್ತನ ಪ್ರತಿಬಿಂಬಿಸುವವರಾಗಿ, ನಾವು ಮೂಲಕವಾಗಿ ದೇವರ ಮಹಿಮೆ ಪ್ರಕಟವಾಗುವಂತೆ ನಾವು ಜೀವನ ಮಾಡೋಣ ಪ್ರಿಯರೇ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಐ ವರ್ಶಿಪ್ ಯು ಫಾದರ್ ಗಾಡ್. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನೇ ನಿನಗೆ ಸ್ತೋತ್ರ ಉಂಟಾಗಲಿ. ರಾಜ ಅಪ್ಪ, ನೀನು ಎಷ್ಟು ಒಳ್ಳೆಯವನಾಗಿದ್ದಿ. ವಾಕ್ಯದ ಮೂಲಕ ನಮ್ಮನ್ನ ಕರ್ತನೆ ಬಲಪಡಿಸೋದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ರಾಜ, ನಮ್ಮನ್ನು ತಲೆ ಬಿಡಲಿಲ್ಲ ನೀನು ಯೇಸಪ್ಪ, ಅನಾಥರಾಗಿ ಬಿಡಲಿಲ್ಲ ಕರ್ತ. ಪರಿಶುದ್ಧಾತ್ಮನಾಗಿದ್ದು ನಮ್ಮನ್ನು ಪ್ರತಿದಿನ ನಡೆಸ್ತಾ ಇದೆಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ. ಮುಂದಿನ ವಾರವೂ ಸಹ ನಮ್ಮನ್ನು ನಡೆಸಬೇಕು ಯೇಸಪ್ಪ. ನಿನ್ನ ಪ್ರಸನ್ನತೆ ನಮಗೆ ಬೇಕು, ನಿನ್ನ ಮಾರ್ಗದರ್ಶನ ನಮಗೆ ಬೇಕು ರಾಜ. ನಿನ್ನ ಒಂದು ಕಠಿಣ ಆಲೋಚನೆಗಳು ನಮಗೆ ಬೇಕು ಯೇಸಪ್ಪ. ನಮ್ಮ ಮನೆಯ ದೇವರಾಗಿದ್ದುಕೊಂಡು, ನಮ್ಮ ಜೀವಿತದ ಒಡೆಯನಾಗಿದ್ದುಕೊಂಡು ನಮ್ಮ ನಡೆಸಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನೆ. ಪ್ರತಿಯೊಂದು ಕುಟುಂಬದಲ್ಲಿಯೂ ನೀನು ರಾಜ್ಯನಾಗಿದ್ದು ಕರ್ತನೆ ಆಳ್ವಿಕೆ ಮಾಡಿ ಯೇಸಪ್ಪ. ನಿನ್ನ ಮಕ್ಕಳ ಎಲ್ಲ ಕೊರತೆಗಳನ್ನು ನೀಗಿಸು ಕರ್ತನೆ. ಹಲ್ಲೆಲೂಯಾ. ತುಂಬಿದವರಾಗಿ ಯೇಸಪ್ಪ, ಮುಂದಿನ ವಾರ ಬರಬೇಕಾದ್ರೆ ಅವರು ಸಂತೋಷವುಳ್ಳವರಾಗಿ ಬರುವಂತೆ ಕಾರ್ಯ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆ ಪಿತನೇ. ನನ್ನ ಮನವೇ ಕರ್ತನಿಗೆ ಕೊಂಡಾಡು, ನನ್ನ ಸರ್ವೇ ದಯೆಯಾಗಲಿ. ನಮ್ಮ ಕರ್ತಾರ ಯೇಸು ಕ್ರಿಸ್ತನ ಕೃಪೆಯು, ತಾಯಿದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು ನಮ್ಮೊಂದಿಗೆ ಸದಾಕಾಲವೂ ಇರಲಿ. Praise the Lord. Jesus bless you.